ಸೊ ಆಲ್ಮೋಸ್ಟ್ ಇವಾಗ ನಾನು ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಹೇಳ್ರಪ್ಪ. ಸೊ ಒಂದು ಬೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ಗೆ ಸುಗುರು ನೋಡ್ತಾ ಇರ್ಬೋದು ಎಷ್ಟು ಕಾರ್ ಇದೆ ಅಂತ. ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಈ ವಿಡಿಯೋ ಸ್ಪೆಷಲ್ ಏನು ಸರ್? ಸರ್ ಈ ವಿಡಿಯೋ ಸ್ಪೆಷಲ್ ಏನು ಅಂದ್ರೆ ಪೋಲೋ ತಗೊಳ್ಳಿ 10,000, ಹೋಂಡಾ ಸಿಟಿ ತಗೊಳ್ಳಿ 10,000, ಬಲಿನೋ ತಗೊಳ್ಳಿ 10,000, ಹೋಂಡಾ ಜಾಸ್ ತಗೊಳ್ಳಿ 10,000. ಈ ಪೋಲೋ ತಗೊಳ್ಳಿ ಇದು 10,000 ಸರ್. ಏನ್ ಕಿವಿಗೆ ಹೂವು ಆಗ್ತಾ ಇದ್ರಿ ಸರ್ ನೀವು ನಮ್ಗೆ? ಸರ್ ಏನಕ್ಕೆ ಇಡೋಣ ಸರ್, ನಮ್ ಜನಗಳೇನ್ ದಡ್ರ ಸರ್, ಬರೀ 10,000 ತೊಟ್ಟು ಗಾಡಿ ತಗೊಂಡೋಗಿ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. 10,000 ಹೆಂಗ್ ಸರ್ ಗಾಡಿ ಕೊಡ್ತೀರಾ? ಸರ್ ಲೋನ್ ಮಾಡಿಸ್ಕೊಡ್ತೀವಿ ಬನ್ನಿ, 10,000 ರೂಪಾಯಿ EMI ಕಟ್ಟಿ ಗಾಡಿ ತಗೊಂಡೋಗಿ ನಿಮ್ ಮನೆ ಮುಂದೆ ನಮ್ದೊಂದು ಕಾರ್ ನಿಲ್ಸ್ಕೊಳ್ಳಿ ಅಷ್ಟೇನೆ. ಸೊ ಗುರುಗಳೇ ನೀವೇನಾದ್ರೂ ತಿಂಗಳು 10,000 ಕಟ್ಬೇಕು ಅಂತಂದ್ರೆ ಇವಾಗ ಬೈಕ್ ಅಂತಂದ್ರೆ 6,000 7,000 ಕಟ್ತಾರೆ ಇರ್ತೀರಾ, 1,000 ಜಾಸ್ತಿ ಅಷ್ಟೇ. ಕಾರ್ಗೆ EMI ಕಟ್ಕೊಂಡು ಕಾರ್ನ ನಿಮ್ಮ ಮನೆ ಮುಂಚೆ ನಿಲ್ಸ್ಕೋಬಹುದು. ಸೊ ಇದ್ರ ಜೊತೆ ಯಾವ ಕಾರ್ ಇದೆ ಗೊತ್ತಾ? ಟಾಟಾ ಡೆಸ್ಟ್ ಇದೆ, 15,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಕಾರು ನಿಮ್ಮ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಸರ್ ಆ ಕಾರ್ ಬೇಡವಾ, ಈ ಕಾರ್ ತಗೊಳ್ಳಿ ಸರ್. ಇದನ್ನು ಅಷ್ಟೇನೆ, ಬರೀ 10,000 ರೂಪಾಯಿ EMI ಕಟ್ಕೊಂಡೋಗಿ 10,000 ರೂಪಾಯಿ ಗಾಡಿ ಕೊಡ್ತಾ ಇದೀವಿ. ಒಳ್ಳೆ ಮೈಲೇಜ್ ಬರುವಂತದ್ದು ಚೌರ್ಲೆಟ್ ಬೇಕಾ? ಚೌರ್ಲೆಟ್ ಸೇಲ್ ಇದೆ ಆಕ್ಚುಲಿ. ನೀವು 80,000 ಕಟ್ಟಿರೋ ಸಾಕು, ನಿಮ್ಮ ಮನೆ ಮುಂದೆ ಕಾರ್ ನಿಂತ್ಕೊಳ್ಳುತ್ತೆ. ಇನ್ನು ಮಿಕ್ಕು ಲೋನ್ ಮಾಡಿಸ್ಕೊಳ್ಳಿ. ಸೊ ಗುರುಗಳು ನಿಮ್ಗೆ ಏನಾದ್ರು ಸಿಲ್ವರ್ ಕಲರ್ ಹಣ ಬೇಕಾ? ಸೊ ಸಿಲ್ವರ್ ಬೇಡ, ವೈಟ್ ಬೇಕಾ? ವೈಟ್ ಸುಧಾ ಸಿಗುತ್ತೆ ಸರ್. ರಿನಾಲ್ಡ್ಸ್ ಕಲಾ ನೋಡ್ತಾ ಇದ್ದೀರಾ, 12 ಮಾಡಲು ಸಿಂಗಲ್ ಓನರ್ ಗಾಡಿ, 3,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಸೊ ಗುರುಗಳೇ ಚಾಕ್ಲೇಟ್ ಕಲರ್ ಸಿಯಾಸ್ ಬೇಕಾ? ಗುರುಗಳೇ ಚಾಕ್ಲೇಟ್ ಬ್ರೌನ್ ಗ್ಯಾಸ್ ಬೇಡವಾ, ಸಿಲ್ವರ್ ಕಲರ್ ಇದೆ ಬೇಕಾ? ಸೊ ಗುರುಗಳೇ ಯಾವ ಪ್ರೈಸ್ ಗೊತ್ತಾ? ಬ್ಲೂ ಕಲರ್ ಸ್ವಿಫ್ಟ್ ಸರ್ ಬರೀ 1,80,000 ಕೊಡ್ತಾರಲ್ಲ, ಕೊಡ್ತಾ ಇದೀವಿ, ತಗೊಂಡೋಗಿ ಅಷ್ಟೇನೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸರ್ 2013 ಮಾಡಲು VDI ಶಿಫ್ಟ್, ಬರೀ 3,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಸರ್ ಆ ಕಲರ್ ಬೇಡವಾ, ಈ ಕಲರ್ ತಗೊಳ್ಳಿ, 2012 ಮಾಡಲು ಶಿಫ್ಟ್, ಇದನ್ನು ಅಷ್ಟೇ 3,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಸರ್ 2012 ಮಾಡಲು VDI ಶಿಫ್ಟ್, ಯಾರ ಕೊಡ್ತಾರಲ್ಲ, ಕೊಡ್ತಾ ಇದೀವಿ, ಬರೀ 3,75,000 ರೂಪಾಯಿ ಗಾಡಿ ಕೊಡ್ತೀವಿ, ತಗೊಂಡೋಗಿ ಸರ್. ನೋ ಕಾಮೆಂಟ್ಸ್. ಸರ್ 2015 ಮಾಡಲು ಪೆಟ್ರೋಲ್ ಶಿಫ್ಟ್, ಇದನ್ನು ಅಷ್ಟೇ ಕೊಡ್ತಾರಲ್ಲ, ಕೊಡ್ತಾ ಇದೀವಿ. ಎಷ್ಟು ಕೇಳಿ? 4,90,000 ರೂಪಾಯಿ ಗಾಡಿ ಕೊಡ್ತೀವಿ, ತಗೊಂಡೋಗಿ ಸರ್. 2012 ಮಾಡಲು ಎಷ್ಟು ಗಾಡಿ ಓಡಿರೋದು ಎಷ್ಟು ಹೇಳಿ? ಬರೀ 25,000 ಗಾಡಿ ಓಡಿದೆ, 2,39,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸರ್ ಲೋನ್ ಅಂತ ಹೋಗ್ತೀರಾ, 30,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಅದು ಸ್ಯಾಂಟ್ರೋಗೂನು ಖಂಡಿತ ಲೋನ್ ಮಾಡ್ಕೊಡ್ತೀವಿ. ಸರ್ 2008 ಮಾಡಲು ಸಿಂಗಲ್ ಓನರ್ ಸ್ಯಾಂಟ್ರೋ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ರೇಟ್ ಗಾಡಿ, ಬರೀ 1,70,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್, ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇದೆ ಗಾಡಿಲಿ. ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋ ಖುಷಿಗೆ ಆಕಾಶದಲ್ಲಿ ಮಳೆನೇ ಬಂದ್ಬಿಡ್ತಾವೆ. ನಮ್ಮ ಪ್ರೈಸ್ ಕೇಳಿ ಸರ್ ಕೇವಲ ಬರೀ 5,35,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 4,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 2,10,000 ರೂಪಾಯಿ ಕೊಟ್ಬಿಡೋಣ ಸರ್. ಇದನ್ನ ಬರೀ 1,75,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸೊ ಆಯ್ತು, ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ಇದು ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತೋ. ಸೊ ಆಲ್ಮೋಸ್ಟ್ ಇವಾಗ ನಾನು ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಸೊ ಒಂದು ಬೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ಗೆ. ಇಲ್ಲಿ ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಏನೇನು ಪ್ರೈಸ್ ಸಿಗ್ತಿದೆ ಅಂತ, ಬಟ್ ಹೆಸರು ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಹೆಸರು ಸಮೇತ ರಿವೀಲ್ ಮಾಡ್ತೀನಿ. ಸೊ ನಮ್ಮ ಜೊತೆ ಯೋಗೇಶ್ ಅವರು ಇದ್ದಾರೆ. ಆ್ಯಂಡ್ ಆಯ್ ಸರ್, ಚೆನ್ನಾಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು, ಇವತ್ತು ನಿಮ್ಮ ಶೋರೂಮಲ್ಲಿ ಏನು ಸ್ಪೆಷಲು? ಸರ್ ನಮ್ಮ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಪ್ರತಿದಿನ ಸ್ಪೆಷಲ್ ಒಳ್ಳೆ ಗಾಡಿಗಳು ಕೊಡ್ತಾ ಇದೀವಿ, ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದೀವಿ, ವಿತ್ ವ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್. ವಿತ್ ವ್ಯಾರಂಟಿ, ವಿತ್ ಸರ್ವಿಸ್ ಫ್ರೀ, RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಸರ್. ಓಕೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿಂದ ಇದೆ ಸರ್? ಇವತ್ತು ಪ್ರೆಸೆಂಟ್ ಸ್ಟಾಕ್ ಬಂದ್ಬಿಟ್ಟು 90,000 ರೂಪಾಯಿಂದ ಸ್ಟಾಕ್ ಇದಾವೆ ಸರ್. ಸೊ ಆಲ್ಮೋಸ್ಟ್ ಇವಾಗ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ, ಓಕೆನಾ? ಸೊ ಅಂದ್ರೆ ಲೊಕೇಶನ್ ಹೆಂಗ್ ಬರೋದು ಸರ್? ಲೊಕೇಶನ್ ಏನಿಲ್ಲ ಸರ್, ನಾಗರಬಾವಿ BDA ಕಾಂಪ್ಲೆಕ್ಸ್, KLE ಕಾಲೇಜು. ನಿಮ್ಗೆ ಈ ಕಡೆ ಬಂದ್ರೆ BDA ಕಾಂಪ್ಲೆಕ್ಸ್ ಇದೆ. BDA ಕಾಂಪ್ಲೆಕ್ಸ್ ಇಂದ ಈ ಕಡೆ ಕೆಂಗೇರಿ ರೋಡಿಗೆ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಜಸ್ಟ್ 200 ಮೀಟರ್ಸ್ BW KLE ಕಾಲೇಜ್ ಇದೆ ನೋಡಿ. ಈ ರೋಡ್ ಸ್ಟ್ರೈಟ್ ಬಂದ್ರೆ BW ಆಫೀಸ್ ಇದೆ, ಅದ್ರ ಪಕ್ಕನೇ ಒಂದು ಟಿಂಬರ್ ಯಾರ್ಡ್ ಇದೆ, ಅದ್ರ ಪಕ್ಕನೇ ಫ್ರೆಂಡ್ಸ್ ಕಾರ್ ಕ್ಲಬ್ ಸರ್. ಓಕೆ, ಜಸ್ಟ್ ತಲೆ ಕೆಡಿಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ನಾನು. ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಅವಾಗಲೇ? ಸರ್ ಬರೀ 90,000 ರೂಪಾಯಿಂದ ಇದೆ ಸರ್. ಎಷ್ಟು ಕಾರ್ ಇದೆ ನಿಮ್ಮ ಹತ್ರ? ಇವತ್ತು ಪ್ರೆಸೆಂಟ್ ಸ್ಟಾಕ್ ಬಂದ್ಬಿಟ್ಟು 100+ ಸ್ಟಾಕ್ ಇದೆ. ಸ್ವಿಫ್ಟ್ ಕಾರು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ? ಸ್ವಿಫ್ಟ್ ಕಾರು ಕೇವಲ 1,80,000 ರೂಪಾಯಿಂದ ಇದೆ. ಅಬ್ಬಾ, ಈಗ ನೀವೆಲ್ಲ ಡೌನ್ ಪೇಮೆಂಟ್ ಲಾಸ್ಟ್ ಟೈಮ್ ಹೇಳ್ದಂಗೆ ಬರೀ 50,000 ಕಟ್ಟಿದ್ರೆ ನಿಮಗೆ 20 ಮಾಡಲು 22 ಮಾಡಲ್ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರು. ಖಂಡಿತ ಸರ್ ಸಿಗುತ್ತೆ. ಮೊನ್ನೆ ಒಂದು 22 ಮಾಡಲು ಶಿಫ್ಟ್ ಕೊಟ್ಟಿದ್ದೀವಿ, ಎಷ್ಟಕ್ಕೆ? ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಮಾಡಿರೋದು. ಹೌದಾ? ಹಾ, ಪ್ರೊಫೈಲ್ ಚೆನ್ನಾಗಿರ್ಲಿ, 50,000 ರೂಪಾಯಿ ಅಲ್ಲ, 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಸೊ ಗುರುಗಳೇ, ಫೈನಲಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಕಾರ್ ಕ್ಲಬ್.
ಸೊ ಇವಾಗ ಕಾರ್ಗಳ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೋಣ. ಸೊ ನಿಮ್ಗೆ ಇಷ್ಟವಾಗಿರೋ ಕಾರು 200% ಇದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಯಾವ ಕಾರ್ ಬೇಕು ಅಂತ ಸೊ ಅದನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಈಗ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಎಷ್ಟು ಕಾರ್ಸ್ ಇದೆ ಅಷ್ಟು ತೋರಿಸ್ತೀವಿ. ಇನ್ ಕೇಸ್ ನೀವು ಹುಡುಕ್ತಾರೋ ಪರ್ಟಿಕ್ಯುಲರ್ ಕಾರು ಮಾಡಲು ಪ್ರೈಸಲ್ಲಿ ಸಿಗ್ತಿಲ್ಲ ಅಂದರೆ ಆ ಫೋನ್ ನಂಬರ್ಗೆ ಕಾಲ್ ಮಾಡಿ. ಇವ್ರದ್ದು ಇಷ್ಟೇ ಅಲ್ಲ, ಅರೌಂಡ್ ಇವ್ರ ಹತ್ರ ಒಂದು ತುಂಬ ಕಾರ್ಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಕ್ಸ್ಚೇಂಜ್ ಇದೆಯಾ ನಿಮ್ಮ ಹತ್ರ? ಖಂಡಿತ ಎಕ್ಸ್ಚೇಂಜ್ ಇದೆ, ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಸರ್. ಹೌದಾ? ಹಾಂ ಸರ್. ಓಕೆ, ಏನಾದರೂ ಬೈ ಬ್ಯಾಕ್ ಥರ ಇನ್ ಕೇಸು ಇದೆ ಸರ್, ಖಂಡಿತ ಇದೆ. ಓಕೆ, ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸರ್ ಮೊದಲನಾಗಿ ಪೋಲೋ ಇದೆ ನೋಡ್ತಾ ಇರ್ಬೋದು. ಪೋಲೋ ಲವರ್ಸ್ಗೆ ಅಂತಾನೆ ನಿಮ್ಮ ಹತ್ರ ಅರೌಂಡ್ ಎಷ್ಟು ಪೋಲೋ ಇದೆ? ಸರ್ ಪ್ರೆಸೆಂಟು 5 ಪೋಲೋ ಇತ್ತು, ಇವಾಗ ಪ್ರೆಸೆಂಟ್ ಸ್ಟಾಕಲ್ಲಿ ಬಂದು 4 ಪೋಲೋ ಇದೆ ಸರ್. 4 ಪೋಲೋ, 3 ರೆಡ್ ಇದೆ, ಇನ್ನೊಂದು ವೈಟ್ ಇದೆ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು 2928 ಇದೆ ಸರಾಗೆ. ಸರ್ ಇದು 2016 ಮಾಡಲು, ಸಿಂಗಲ್ ಓನರು, ಐಲೈನು, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲು, ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ ಸರ್ ಇದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಬರೀ ಕೇವಲ 5,30,000 ರೂಪಾಯಿ ಕೊಟ್ಬಿಡೋಣ ಸರ್. ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ? ಸರ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಲಿ 80% ಕೂಡ ಲೋನ್ ಮಾಡ್ಕೊಡೋಣ ಸರ್. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ? ಬರೀ 30,000 ಡೌನ್ ಪೇಮೆಂಟ್ ಮಾಡಿ ಸರ್, ಗಾಡಿ ತೊಗೊಂಡೋಗಿ ಸರ್. ಓಕೆ, ಸೊ ಮತ್ತೆ ಇನ್ನೊಂದು ರೆಡ್ ಕಲರ್ ಪೋಲೋ ಇದೆ 1927 ಇದೆ ಸರಾಗೆ. ಸರ್ ಈ ಗಾಡಿ ಡೀಟೇಲ್ಸ್ ಬಂದು 2010 ಮಾಡಲು, ಇದು ಕೂಡ ಡೀಸೆಲ್ ಇಂಜಿನು. ಓಕೆ, ಇದೂ ಅಷ್ಟೇ ಸರ್. ಇವಾಗ ನೀವು ಲೋ ಬಜೆಟಲ್ಲಿ ಸ್ಯಾಂಟ್ರೋ i10 ಆ ಥರ ನೋಡುತ್ತಿರೋರಿಗೆ ಪೋಲೋದಲ್ಲಿ ನೋಡೋರು ಆರಾಮಾಗಿ ತೊಗೊಬೋದು ಸರ್ ಈ ಗಾಡಿನ. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಬರೀ 2,50,000 ರೂಪಾಯಿ ಕೊಟ್ಬಿಡೋಣ ಸರ್. 2,50,000 ರೂಪಾಯಿಗೆ ಪೋಲೋ ಕೊಟ್ಬಿಡೋಣ. ಯಾವ ಮಾಡಲು? 2010 ಮಾಡಲು. ನಾನು ಹೇಳ್ತಾ ಡೌನ್ ಪೇಮೆಂಟ್ ಅಲ್ಲ, ಫುಲ್ ಪೇಮೆಂಟ್ ಕೊಟ್ಟು ಗಾಡಿ ತೊಗೊಂಡೋಗಿ ಸರ್. ಸೊ ಮತ್ತೊಂದು ಇದೆ ಆ್ಯಂಡ್ 9384 ನಂಬರು ಇದೆ ಸರಾಗೆ. ಸರ್ ಇದು ಅಷ್ಟೇ 2010 ಮಾಡಲು, ಇದು ಐಲೈನ್ ಇದು. ಇದು ಡೀಸೆಲ್ ಇಂಜಿನ್, ಇದೂ ಅಷ್ಟೇ ಸರ್. ಬೆಸ್ಟ್ ಪ್ರೈಸಿಗೆ ಕೊಟ್ಬಿಡೋಣ. ಏನು ಪ್ರೈಸ್ಗೆ? ಬರೀ 3,30,000 ರೂಪಾಯಿ ಕೊಟ್ಬಿಡೋಣ ಸರ್. ಯಾವ ಮಾಡಲು? 2010 ಮಾಡಲು ಐಲೈನ್. ಓಕೆ, ಸೊ ಇದು 10 ಮಾಡಲ್, ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಸರ್ ಅದು ಕಂಫರ್ಟ್ ಲೈನು, ಇದು ಬಂದು ಐಲೈನ್ ಸರ್ ಇದು. ಸೊ ವೈಟ್ ಕಲರ್ ಪೋಲೋ ನೋಡ್ತಾ ಇರ್ಬೋದು ಆ್ಯಂಡ್ 5051 ನಂಬರು ಇದೆ ಸರ್. ಇದ್ಯಾವ ಮಾಡಲು? ಸರ್ ಇದು 2016 ಮಾಡಲು, ಇದು ಸಿಂಗಲ್ ಓನರು. ಗಾಡಿ ಓಡಿರೋದು ಬರೀ 40,000 ಕಿಲೋಮೀಟರ್ ಅಷ್ಟೇ ಸರ್ ಓಡಿರೋದು ಗಾಡಿ. ಪೆಟ್ರೋಲ್ ಇಂಜಿನು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದೂ ಅಷ್ಟೇ ಸರ್, 5,20,000 ರೂಪಾಯಿ ಕೊಟ್ಬಿಡೋಣ ಸರ್. ಲೋನ್ ಅಂತ ಬಂದಾಗ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ? ಸರ್ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ ಸರ್. ಸೊ ಬ್ಲಾಕ್ ಕಲರ್ i20 ಇದೆ, ಇದೇ ಮಾಡಲ್ ಸರ್ ಇದು? ಸರ್ ಇದು 2009 ಮಾಡಲು, ಡೀಸೆಲ್ ಇಂಜಿನ್, ಆಸ್ತಾ ವೇರಿಯಂಟ್ ಸರ್ ಇದು. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಇದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದನ್ನ i10 ಪ್ರೈಸಲ್ಲಿ ಕೊಟ್ಬಿಡೋಣ ಸರ್. ಬರೀ 2,30,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ i20 ಆಸ್ತಾ ಡೀಸೆಲ್ ಇಂಜಿನ್ ಕೊಟ್ಬಿಡೋಣ ಸರ್. ಹಾಗೆ ಬನ್ನಿ ಸರ್, ಯಾರು ಡೀಸೆಲ್ ಬೇಡ ಪೆಟ್ರೋಲಲ್ಲಿ ಬೇಕು, i20ನೇ ಬೇಕು ಅಂತ ನೋಡೋರಿಗೆ ಇನ್ನೊಂದು i20 ಇದೆ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ. ಇದು 2010 ಮಾಡಲು, ಪೆಟ್ರೋಲ್ ಇಂಜಿನ್, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದು ಕೂಡ ಟಾಪ್ ವೇರಿಯಂಟೇನೆ. ಇದೂ ಅಷ್ಟೇ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಕಮ್ಮಿ ಅಂದರೆ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000ಕ್ಕೆ ಬರೀ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. ಮತ್ತು ಸ್ವಿಫ್ಟ್ ವೇರಿಯಂಟ್, ಅದರಲ್ಲಿ ನಿಮಗೆ ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ. ಸ್ವಿಫ್ಟ್ ಯಾವ ಸರ್ ಇದು? ಸರ್ ಇದು VDI ಸರ್. ಇದು ಮ್ಯಾಗ್ ವೀಲ್ಸ್ ಎಲ್ಲ ಇದೆ ನೋಡ್ತಾ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ಲೆದರ್ ಶೀಟ್ ಕವರು ಮತ್ತು ಆಂಡ್ರಾಯ್ಡ್ ಸಿಸ್ಟಮು ಎಲ್ಲ ಇದೆ ಸರ್ ಗಾಡಿಯಲ್ಲಿ ನಿಮಗೆ. ಓಕೆ, ಸೂಪರ್. ಏನು ಇದು ಯಾವ ಮಾಡಲ್, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 2013 ಮಾಡಲು, ಡೀಸೆಲ್ ಇಂಜಿನ್ ಸರ್ ಇದು. ಓಕೆ, ಎಷ್ಟನೇ ಓನರ್ ಆಗಿದೆ? ಓನರ್ಶಿಪ್ ಬಂದು 3rd ಓನರ್ ಆಗಿದೆ ಸರ್ ಇದು. ಓಕೆ, ಪ್ರೈಸ್ ಕೊಟ್ಟು ಮಾಡಿರೋದು? ಸರ್ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 3,60,000ಕ್ಕೆ? 3,60,000 ರೂಪಾಯಿಗೆ VDI ಶಿಫ್ಟ್ ಕೊಟ್ಬಿಡೋಣ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 2013 ಮಾಡಲು. 13 ಮಾಡಲ್ ಕಡಿಮೆಗೆ ಸರ್. ನಮ್ಮ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ 5,000 to 10,000 ಸಿಗಲಿ ಮಾರ್ಜಿನ್ ಗಾಡಿ ಕೊಟ್ಬಿಟ್ಟಿದ್ದೀವಿ ಸರ್. ಬೇರೆಯವ್ರಂಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಕೂತ್ಕೊಳ್ಳಲ್ಲ ಸರ್ ನಾವು. ಅದು 13 ಮಾಡಲ್ ಆ ರೇಜ್ ಕೊಡ್ತಾ ಇದ್ರೆ 10 ಮಾಡಲ್ ಆ ಪ್ರೈಸ್ ಹೇಳ್ತಾರೆ ಎಲ್ಲ. ಮಾರ್ಕೆಟಲ್ಲಿ 10 ಮಾಡಲ್ ಇದೆ, ನಾವು 13 ಮಾಡಲು ಕೊಡ್ತಾ ಇದೀವಿ. ಅದು ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಬರುವಂಥದ್ದು. ಸೊ ನೋಡ್ಕೊಳ್ಳಿ ಗುರುಗಳೇ ಒಂದ್ಸಲ. 2013 ಮಾಡಲು ಕೋಟ್ ಮಾಡಿರೋ ಪ್ರೈಸು 3,60,000 ರೂಪಾಯಿ ಸರ್. ಅಷ್ಟೇ, ಅದು 13 ಮಾಡಲು. ಇದೇ ಥರ ಇನ್ನೊಂದು ಬ್ಲೂ ಕಲರ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಕಡಿಮೆ ಪ್ರೈಸ್ ಸಿಗುವಂಥದ್ದು. ಸೊ ಹೇಳಿ, ಇದ್ಯಾವ ಮಾಡಲ್ ಇದು? ಸರ್ ಇದು ಅಷ್ಟೇ 2012 ಮಾಡಲು, ಇದು ಡೀಸೆಲ್ ಇಂಜಿನ್. ಇದು ಡೀಸೆಲ್? ಇದು ಡೀಸೆಲ್ ಇಂಜಿನ್ ಸರ್. ಓಕೆ, ಇದು ಪ್ರೈಸ್ ಕೊಟ್ಟು ಮಾಡಿರೋದು? ಸರ್ ಕೇವಲ 3,65,000 ರೂಪಾಯಿ ಕೊಟ್ಬಿಡೋಣ ಸರ್ ಈ ಗಾಡಿನ. 3,65,000ಕ್ಕೆ? ಹಾಂ ಸರ್. ಇಷ್ಟು ಕಡಿಮೆಗೆ? ಸರ್ ಹೇಳಿಲ್ವ ಸರ್, ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಜಾಸ್ತಿ ಮಾರ್ಜಿನ್ ಇರಲ್ಲ ಸರ್. ಅದ್ರ ಜೊತೆಗೆ ನಿಮಗೆ ಗಾಡಿ ಕೊಡಬೇಕಾದ್ರೆ ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ, RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ, 6 ತಿಂಗಳು ಇಂಜಿನ್ ಮತ್ತು ಗೇರ್ ಬಾಕ್ಸ್ ವಾರಂಟಿ ಫ್ರೀ ಇರುತ್ತೆ ಸರ್. ಓಕೆ, ಸೊ ನೋಡಿದ್ರಲ್ಲ, ಇಷ್ಟು ಕಡಿಮೆ ಪ್ರೈಸ್ ಸಿಗೋದ್ರಿಂದನೇ ವಿಡಿಯೋ ಮಾಡ್ತಿರೋದು. ಬೇಕಾದ್ರೆ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡು ಬಂದು ಒಂದ್ಸಲ ಬೇಕಾದ್ರೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಬ್ಲೂ ಕಲರು ಇದು ಬೇಡ ನಿಮಗೆ, ಇದು ಬೇಕಾ? ಗ್ರಿಲ್ ಎಲ್ಲ ಮಾಡಿಫೈ ಮಾಡಿಸಿದ್ದಾರೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಹೇಳಿ ಸರ್ ಹಾಗೆ. ಸರ್ ಇದನ್ನು 2012 ಮಾಡಲು, ಡೀಸೆಲ್ ಇಂಜಿನ್ನು, 2nd ಓನರ್ ಗಾಡಿ ಸರ್ ಇದು. ಓಕೆ ಸರ್ ಇದನ್ನು ಕಮ್ಮಿ ಅಂದರೆ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಕಮ್ಮಿ ಅಂದರೆ ಎಷ್ಟಕ್ಕೆ? ಬರೀ 50,000 ತೊಗೊಂಬನ್ನಿ ಗಾಡಿ ತೊಗೊಂಡೋಗಿ ಸರ್. ಬರೀ 50,000 ಸರ್. ಬರೀ 50,000 ತೊಗೊಂಬನ್ನಿ ಗಾಡಿ ತೊಗೊಂಡೋಗಿ. ಇನ್ನು ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡೋಣ ಸರ್. ಸೂಪರ್. ನಾನೇ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ, ಏನು ಕೋಟ್ ಮಾಡಿರೋದು? ಫುಲ್ ಕ್ಯಾಶಲ್ಲಿ ತಗೋತೀನಿ ಸರ್. ಫುಲ್ ಕ್ಯಾಶಲ್ಲಿ ತಗೋತೀರಂದ್ರೆ 3,80,000 ರೂಪಾಯಿ ಕೊಡಿ ಸರ್, ಗಾಡಿ ತೊಗೊಂಡೋಗಿ ಸರ್. ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾರೆ ಶಿಫ್ಟು ಅಂತ ಸಿಕ್ಕಿದ್ರು ಐ ಪ್ರೈಸಿಗೆ ಕೊಡ್ತಾ ಇದ್ದಾರೆ. ನಮ್ಗೆ ಆ ಪ್ರೈಸ್ ಬೇಡವೇ ಬೇಡ. ಬರೀ 3,00,000 ರೂಪಾಯಿ, 3,80,000 ರೂಪಾಯಿ ಕೊಡಿ.
2012 ಮಾಡಲು VDI ಶಿಫ್ಟ್ ತೊಗೊಂಡೋಗಿ ಸರ್. ಸೊ ಅದೇ ಥರನೇ 2 ಬ್ಲೂ ಆಯಿತು, ಒಂದು ರೆಡ್ ಆಯಿತು. ಸೊ ಇನ್ನೊಂದು ಕಲರ್ ತಂದುಬಿಟ್ಟಿದ್ದೀವಿ, ಇದು ಹೇಳಿ ಸರ್ ಹಾಗೆ. ಸರ್ ಇದು 2015 ಮಾಡಲು. ಇಷ್ಟ ಗಂಟ 3 ಡೀಸೆಲ್ ವೆಹಿಕಲ್ ನೋಡಿದ್ರಿ, ಇನ್ನೊಂದು ಪೆಟ್ರೋಲ್ ವೆಹಿಕಲ್ ಇದೆ. 15 ಮಾಡಲು ಗ್ರೇ ಕಲರು ಶಿಫ್ಟ್ ಸರ್ ಇದು. ಇದೂ ಅಷ್ಟೇ ಚಾನ್ಸ್ ಪ್ರೈಸ್ ಕೊಟ್ಬಿಡೋಣ ಸರ್. ಅಂದರೆ ಚಾಲೆಂಜಿಂಗ್ ಪ್ರೈಸ್ ಅಂತಾರೆ ಏನು ಕೊಟ್ಟು ಮಾಡಿದ್ದೀರಾ? ಬರೀ 4,99,000 ರೂಪಾಯಿ ಕೊಟ್ಬಿಡೋಣ ಸರ್. ಯಾವ ಮಾಡಲು? 2015 ಮಾಡಲು ಶಿಫ್ಟ್. 2015 ಮಾಡಲು ಶಿಫ್ಟ್ ವಿತ್ ಮ್ಯಾಗ್ ವೀಲ್ ಕೂಡ ಇದೆ, ಲೆದರ್ ಸೀಟ್ ಕವರ್ ಇದೆ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಕೂಡ ಇದೆ ಸರ್ ನಿಮ್ಮ ಗಾಡೀಲಿ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 4,99,000 ರೂಪಾಯಿ ಕೊಟ್ಬಿಡೋಣ ಸರ್. ನಿಮ್ಮ ಕೈ 4,99,000 ರೂಪಾಯಿ ಇಲ್ವಾ? 50,000 ತಗೊಂಬನ್ನಿ, ಗಾಡಿ ತೊಗೊಂಡೋಗಿ ಸರ್. 50,000 ತಗೊಂಡು ಮಿಕ್ಕದು ಲೋನ್ ಮಾಡಿಸ್ಕೊಳ್ಳಿ. ಖಂಡಿತ ಸರ್. ಸರ್ ಇದು 2009 ಮಾಡಲು ಫೋರ್ಡ್ ಐಕಾನ್. ಯಾರೆಲ್ಲ ಮಾರ್ಕೆಟಲ್ಲಿ ಫಿಯೆಸ್ಟಾ ಸಿಗ್ತಾರೆ ಅಂತ ಇದ್ದೀರಾ, ಫೋರ್ಡ್ ಐಕಾನ್ ಡೀಸೆಲ್ ಇಂಜಿನ್ ಇದೆ, ಸ್ಪೋರ್ಟಿ ವೆಹಿಕಲ್. ಬರೀ ಕೇವಲ 1,70,000 ರೂಪಾಯಿ ಕೊಟ್ಬಿಡೋಣ ಸರ್. 1,70,000ಕ್ಕೆ? 1,70,000 ರೂಪಾಯಿ ಫಿಯೆಸ್ಟಾ ಇಂಜಿನ್ ಇರೋ ಫೋರ್ಡ್ ಐಕಾನ್. ಇವತ್ತು ಫಿಯೆಸ್ಟಾ ತಗೋತೀನಿ ಅಂತ ಹೋದ್ರು 2,20,000 ರೂಪಾಯಿ ಇದೆ. ಅಷ್ಟೆಲ್ಲ ಬೇಡವಾ? ಬನ್ನಿ ಫೋರ್ಡ್ ಐಕಾನ್ ತಗೊಳ್ಳಿ, ಬರೀ 1,80,000 ರೂಪಾಯಿ ಕೊಟ್ಬಿಡೋಣ. ಸ್ಯಾಂಟ್ರೋ ಇದೆ ಹೇಳಿ ಸರ್ ಹಾಗೆ. ಸರ್ 2012 ಮಾಡಲು ಸೆಂಟ್ರೋ. ಗಾಡಿ ಓಡಿರೋದು ಎಷ್ಟು ಹೇಳಿ? ಎಷ್ಟು? ಬರೀ 28,000 ಅಷ್ಟೇ ಸರ್ ಓಡಿರೋದು ಗಾಡಿ. ಇದು ರೆಕಾರ್ಡೆಡ್ ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. ಓಕೆ. ಇದು ಕೂಡ ಗಾಡಿ ಲೋನ್ ಆಗುತ್ತೆ. ಹೌದಾ? ಹೌದು ಸರ್. ಎಷ್ಟು ಕಟ್ಬೇಕಂಗಾರೆ? ಸರ್ ಬರೀ 30,000 ತಗೊಂಬನ್ನಿ, ಸೆಂಟ್ರೋ ತಗೊಂಡೋಗಿ ಸರ್. 30,000 ರೂಪಾಯಿ ಸ್ಯಾಂಟ್ರೋನೇ 30,000 ರೂಪಾಯಿ ಸ್ಯಾಂಟ್ರೋನೇ ಸಿಕ್ಬಿಡುತ್ತೆ. ಓಕೆ. ಇನ್ನು ಮಿಕ್ಕದು ಲೋನ್ ಮಾಡಿಸ್ಕೊಡ್ತೀನಿ. ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಕೇವಲ 2,39,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸರ್ ಅಷ್ಟೆಲ್ಲ ಬೇಡ, ಇನ್ನು ಲೋ ವೈಟಲ್ಲಿ ನೋಡ್ತೀನಿ ಅಂತೀರಾ? ಇನ್ನೊಂದು ಸೆಂಟ್ರೋ ಇದೆ, ಬನ್ನಿ ಸರ್. ವಿತ್ ಫ್ಯಾನ್ಸಿ ಮ್ಯಾಗ್ ವೀಲ್, ಕುಶನ್ ಲೆದರ್ ಸೀಟ್ ಕವರ್, ಫೇಮು ಎಲ್ಲ ಇದೆ ಸರ್ ಗಾಡಿಲಿ. ಫ್ರಂಟ್ ಟೂ ಡೋರ್ ಪವರ್ ವಿಂಡೋ ಕೂಡ ಬರುತ್ತೆ ಇದು ಗಾಡಿ. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 2007 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 8 ಮಾಡಲು ಸಿಂಗಲ್ ಓನರ್ ಗಾಡಿ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಕೇವಲ 1,70,000 ರೂಪಾಯಿ ಕೊಟ್ಬಿಡೋಣ ಸರ್. 1,70,000ಕ್ಕೆ? 1,70,000 ರೂಪಾಯಿಗೆ ಫ್ಯಾನ್ಸಿ ಮ್ಯಾಗ್ ವೀಲ್ ಇರೋ ಗಾಡಿ ಕೊಟ್ಬಿಡೋಣ ಸರ್. ಹಾಯ್ ಅಂತ ಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸರ್ ಹೋಂಡಾ ಸಿಟಿ ಇದು ಯಾವ ಮಾಡಲ್ ಇದು? ಸರ್ ಹೋಂಡಾ ಸಿಟಿ ಲವರ್ಸ್ಗೆ ಅಂತಾನೆ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಸ್ಟಾಕ್ ಇದೆ ಸರ್ ಇವತ್ತು. 2011 ಮಾಡಲು ಪೆಟ್ರೋಲ್ ಇಂಜಿನ್ ಐವಿಟೆಕ್ ಸರ್. ಇದು VMT ವೇರಿಯಂಟು, ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು ವಿತ್ ಮ್ಯಾಗ್ ವೀಲ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕಮ್ಮಿ ಅಂದರೆ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಎಷ್ಟಕ್ಕೆ? 3,30,000 ರೂಪಾಯಿ ಕೊಟ್ಬಿಡೋಣ ಸರ್. 3,30,000ಕ್ಕೆ ಈ ಹೋಂಡಾ ಸಿಟಿ ಯಾವ? ಹೋಂಡಾ ಸಿಟಿ 2011 ಮಾಡಲು ಸರ್. 11 ಮಾಡಲು ಈ ಪ್ರೈಸ್ಗೆ? ಹೌದು ಸರ್, ಖಂಡಿತ. ನೀವು ಮಾರ್ಕೆಟಲ್ಲಿ ಬೇಕಾದ್ರೆ ತಿರ್ಗಾಡ್ಕೊ ಬನ್ನಿ ಗುರುಗಳ, ಈ ಪ್ರೈಸ್ಗೆ ಯಾರು ಕೊಡಲ್ಲ. ಸೊ ಕೊಡ್ತಾವ್ರೆ, ಮಿಸ್ ಮಾಡ್ಕೊಬಿಡಿ, ಬಂದು ತಗೊಳ್ಳಿ. ಅಲ್ಲೇನ ರೆಡ್ ಕಲರ್ ಸಿಗುವಂಥದ್ದು ನಿಮ್ಗೆ ಎಲ್ಲ ಮ್ಯಾಗ್ ವೀಲ್ ಫೆರಾರಿ ರೆಡ್. ಓಕೆ, ಸೂಪರ್. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್ ಗಾಡಿ ಸರ್ ಇದು. ಪುಷ್ ಬಟನ್ ಸ್ಟಾರ್ಟು. ಓಕೆ. ಗಾಡಿ ಆನ್ ಆಗಿದೆ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಇಂಜಿನ್ ಸ್ಮೂತ್ ಇದೆ ಇದು. ಓಕೆ. ಅಂದರೆ ಎಷ್ಟು ಓನರ್ ಆಗಿದೆ? ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರು? ಸಿಂಗಲ್ ಓನರ್ ಗಾಡಿ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಬರೀ ಕೇವಲ 5,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 5,80,000? 5,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಓಕೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್? 50,000 ಡೌನ್ ಪೇಮೆಂಟ್ ಮಾಡಿ ನಿಮ್ಮ ಮನೆ ಮುಂದೆ ಬಲಿನ ನಿಂತ್ಕೊಳ್ಳಿ ಸರ್. ಸರ್ ಇನ್ನೊಂದು ಹೋಂಡಾ ಲವರ್ಸ್ ಅಂತಾನೆ ಇನ್ನೊಂದು ಹೋಂಡಾ ಜಾಸ್ತಿ ಇದೆ. 2017 ಮಾಡಲು ಸಿಂಗಲ್ ಓನರು ವಿತ್ ಶೋರೂಮ್ ರೆಕಾರ್ಡ್ ಇರೋ ಗಾಡಿ ಸರ್ ಇದು. ಸೊ ಅದು ನಿಮಗೆ ಮ್ಯಾಗ್ ವೀಲ್ಸ್ ಇರುವಂಥದ್ದು, ನೀವು ಬಾಡಿ ಲೈನ್ ನೋಡ್ಕೊಳ್ಳಿ, ಒಂದು ಸಿಂಗಲ್ ಕ್ರಾಚ್ ಇಲ್ಲ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದನ್ನ ಕೇವಲ ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಡೌನ್ ಪೇಮೆಂಟು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ಲೋನ್ ಮಾಡ್ಕೊಡ್ತೀವಿ ಸರ್. ಫಿಯೇಟ್ ಫುಂಟೋ ಇದೆ? ಹಾಂ ಸರ್, ಹೌದು. 2011 ಮಾಡಲು ಪೆಟ್ರೋಲ್ ಇಂಜಿನ್ ಇದು ಸರ್. ಎಷ್ಟನೇ ಓನರ್ ಆಗಿದೆ? 11 ಮಾಡಲು ಸೆಕೆಂಡ್ ಓನರ್ ಸರ್. ಇದು ಪೆಟ್ರೋಲ್ ಇಂಜಿನ್ ಡೈನಾಮಿಕ್ ವೇರಿಯಂಟ್ ಇದು ಸರ್. ಎಷ್ಟು ಓನರ್ಶಿಪ್ ಆಗಿದೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಸರ್. ಹಾಂ ಸರ್. ಆ್ಯಂಡ್ ನೋಡ್ತಾ ಇರ್ಬೋದು. ಆ್ಯಂಡ್ ಪ್ರೈಸು ಸರ್? ಬರೀ ಕೇವಲ 1,70,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,70,000? 1,70,000 ಅಷ್ಟೇ ಸಾಕು ಸರ್ ನಮಗೆ. ಮತ್ತೆ ರೆಡ್ ಕಲರ್ ಒಂದಿದೆ, ಇದು ಡೀಸೆಲ್ ಇಂಜಿನ್ ಸರ್. ಇದು 2009 ಮಾಡಲು ಡೀಸೆಲ್ ಇಂಜಿನ್. ಓಕೆ. ಪೆಟ್ರೋಲ್ ಎಮೋಷನ್ ಪ್ಯಾಕ್. ಓಕೆ. ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. 4 ಫ್ರೆಶ್ ಟೈರ್ ಇದೆ. ವೆರಿ ವೆಲ್ ಮೇಂಟೈನ್ ಆಗಿದೆ ಸರ್ ಗಾಡಿ ಮಾತ್ರ. ಸೊ ವೆಲ್ ಮೇಂಟೈನ್ ಆಗಿರೋ ಗಾಡಿ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಒಳ್ಳೆ ಯೂನಿಕಲ್ ಇದೆ. ಬ್ಲ್ಯಾಕ್ ರೂಪು ನಿಮಗೆ ಇಲ್ಲೆಲ್ಲ ರೆಡ್ ಇರುತ್ತೆ. ಸೊ ಟೈರ್ ಕಂಡೀಷನ್ ನೋಡಿ, ಎಲ್ಲ ನ್ಯೂ ಟೈರ್ಸ್ ಅಂತ ಅನ್ಸುತ್ತೆ ನೋಡಿ. ಬಟನ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹೌದು. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಬರೀ ಕೇವಲ 1,99,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000ಕ್ಕೆ? 1,99,000. ಓಕೆ. 1,99,000. 99,000ಕ್ಕೆ ಫಿಯೇಟ್ ಪುಂಟೋ ಡೀಸೆಲ್ ಇಂಜಿನ್ ಟಾಪ್ ಆ್ಯಂಡ್ ವೇರಿಯಂಟು. ಓಕೆ. ಸೊ ಮತ್ತೆ ಒಂದು ವೈಟ್ ಕಲರು ಸರ್. ಇದು ಅಷ್ಟೇ ಪೆಟ್ರೋಲ್ ವೇರಿಯಂಟ್. ಇದು 2011 ಮಾಡಲು ಸರ್ ಇದು. ಓಕೆ. 11 ಮಾಡಲು. ಹಾಂ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ಗಾಡಿನ ಬರೀ ಕೇವಲ 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಎಷ್ಟನೇ ಓನರು? ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸುಜುಕಿ ರಿಟ್ಸು 2011 ಮಾಡಲು ಪೆಟ್ರೋಲ್ ಇಂಜಿನ್ನು.
ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸಲ್ಲಿ ಕೊಟ್ಬಿಡೋಣ ಸರ್ ಇದನ್ನ. ಅಂದರೆ ಎಷ್ಟು ಕೊಡ್ತೀರಾ? ಬರೀ ಕೇವಲ 2,25,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 2,25,000ಕ್ಕೆ 2,25,000 ರೂಪಾಯಿಗೆ ಸುಜುಕಿ ರಿಡ್ಸ್. ಓ, ಇದೇ ಬಜೆಟಲ್ಲಿ ಇದೇ ಮಾಡಲಲ್ಲಿ ಶಿಫ್ಟ್ ತಗೋತೀನಿ ಅಂತ ಹೋದ್ರು ಇವತ್ತು 3 ಲಕ್ಷ ಇದೆ. ಹಾಂ, ಅದೇ ಸುಜುಕಿ ಗಾಡಿ ಬರೀ 2,25,000 ರೂಪಾಯಿ ಗಾಡಿ ಕೊಡ್ತಾ ಇದೀವಿ ಸರ್ ಇವತ್ತು. ಯಾರು ಕೊಡ್ತಾರೆ ಗುರುಗಳೇ? ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಕೊಡ್ತಾರೆ, ಒಂದ್ಸಲ ವಿಸಿಟ್ ಮಾಡಿ. ಸೊ ನೆಕ್ಸ್ಟು ಸರ್ ಆಲ್ಟೋ 800 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಏನು ಮ್ಯಾಗ್ ವೀಲ್ಸ್ ಎಲ್ಲ ಈ ರೇಂಜಲ್ಲಿ? ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇದೆ ಸರ್ ಇದು. ನಾನು ಅನ್ಕೊಂಡು ಟೈರ್ ಈಚು ಬಂದ್ಬಿಡ ಅಂತ ಮ್ಯಾಗ್ ವೀಲ್ ನೋಟ ಮ್ಯಾಗ್ ವೀಲ್ ಈಚು ಬಂದಿದೆ, ಎಲ್ಲ ಟೈರ್ ಈಚು ಬಂದ್ರೆ ಇದು ಮ್ಯಾಗ್ ವೀಲ್ ಈಚು ಬಂದಿದೆ. ಹಾಂ ಸರ್ ಹೌದು, ಬ್ರಾಟ್ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ ಇದರಲ್ಲಿ. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಗಾಡಿನ ಬರೀ 2,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 2,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಓ ಸೂಪರ್. ಆ್ಯಂಡ್ ಇನ್ನೊಂದಿದೆ ಸರ್ ಇದು? ಸರ್ ಇನ್ನೊಂದು ಯಾರ ಲೋ ಬಜೆಟಲ್ಲಿ ಆಲ್ಟೋ ಬೇಕು ಅಂತ ನೋಡೋರಿಗೆ ಇನ್ನೊಂದು ಆಲ್ಟೋ ಇದೆ. 2010 ಮಾಡಲು ಸರ್, ಸಿಂಗಲ್ ಓನರ್ ಆಲ್ಟೋ. ಹಾಂ, ಬರೀ ಎಷ್ಟು ಕೂಡ ಹೇಳಿ? ಮಾರ್ಕೆಟಲ್ಲಿ 2,20 2,50 ಹಂಗೆ ರೇಟ್ ಹಾಕೊಂಡು ಗೊತ್ತಿದ್ದಾರೆ. ಅಷ್ಟೆಲ್ಲ ಬೇಡ ಸರ್, ಕೇವಲ 1,85,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,85,000ಕ್ಕೆ ಸಿಗ್ತಾ ಇದೆ ಗುರುಗಳೇ, ನೋಡ್ತಾ ಇರ್ಬೋದು. 10 ಮಾಡಲು ಆಲ್ಟೋ ಬೈಕ್ ಮೇಂಟೆನೆನ್ಸ್ ಥರ ಮೇಂಟೈನ್ ಮಾಡ್ಬೋದು. ಖಂಡಿತ ಸರ್, ನಾವೇ ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ, RTO ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಯಾವತ್ತೂ ಡಾಕ್ಯುಮೆಂಟ್ಸ್ ಇಲ್ದೇ ಇರೋ ಗಾಡಿ ಕೊಡೋದೇ ಇಲ್ಲ ಸರ್. ಸೊ ಎಷ್ಟು ಟಾಟಾ ಕಂಪ್ನಿದು ಒಂದು ಹೇಳ್ಬಿಡಿ ಸರ್, ಹಂಗೆ ಬ್ಲೂ ಕಲರು. ಸರ್ 2015 ಮಾಡಲು ಟಾಟಾ ಜೆಸ್ಟ್ ಡೀಸೆಲ್ ಕ್ವಾಡ್ರಾಜೆಟ್ ಇಂಜಿನ್ ಸರ್ ಇದು. ಓಕೆ, ಸುಜುಕಿ ಶಿಫ್ಟ್ ಡಿಸೈರಲ್ಲಿ ಶಿಫ್ಟಲ್ಲಿ ಏನು ಬರುತ್ತೋ ಅದೇ ಇಂಜಿನ್ ಇರೋದು ಇದರಲ್ಲೂ ಕೂಡ. ಯಾರ ಶಿಫ್ಟ್ ಡಿಸೈರ್ ನೋಡ್ತಾ ಇದ್ದೀನಿ ಅವರು ಆರಾಮಾಗಿ ಗಾಡಿ ತೊಗೊಬೋದು ಸರ್. ಇದು ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಬರೀ 3,99,000 ರೂಪಾಯಿ ಕೊಟ್ಬಿಡೋಣ ಸರ್. ಡೌನ್ ಪೇಮೆಂಟ್ ಅಂತ ಬಂದರೆ? ಡೌನ್ ಪೇಮೆಂಟ್ ಅಂತ ಬಂದರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ ಸರ್. ಅದು ಡೀಸೆಲ್ ಇಂಜಿನ್ ಆಟೋಮೆಟಿಕ್ ವೇರಿಯಂಟ್ ಇದು ಸರ್. ಅದೇ ಬಜೆಟಲ್ಲಿ ಅದಕ್ಕಿಂತ ಕಮ್ಮಿ ಬಜೆಟಲ್ಲಿ ಅದೇ ಮಾಡಲ್ ನೋಡ್ತಾ ಇರೋರಿಗೆ ಇನ್ನೊಂದು ಆಪ್ಷನ್ ಇದೆ ನಮ್ಮಲ್ಲಿ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ. 2015 ಮಾಡಲು ಫೋರ್ಡ್ ಆಸ್ಪೈರ್. ಯಾರು ಕೊಟ್ಟಿರಲ್ಲ ಸರ್ ಮಾರ್ಕೆಟಲ್ಲಿ, ಆ ಪ್ರೈಸಿಗೆ ಕೊಡ್ತಾ ಇದೀವಿ. ಏನು ಪ್ರೈಸ್ಗೆ? ಬರೀ ಕೇವಲ 3,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 3,60,000ಕ್ಕೆ? 3,60,000 ರೂಪಾಯಿಗೆ 15 ಮಾಡಲು ಫೋರ್ಡ್ ಆಸ್ಪೈರ್ ಇದೆ. ಇವತ್ತು 15 ಮಾಡಲು ಶಿಫ್ಟ್ ಡಿಸೈರ್ ಇಲ್ಲ ಬೇರೆ ಯಾವ ಗಾಡಿ ತೊಗೊಬೇಕು ಅಂದ್ರೆ 4,00,000 ಲಕ್ಷ ಇದೆ. ಈ ಗಾಡಿ ತೊಗೊಳ್ಳಿ, 1 ಲಕ್ಷ ಸೇವ್ ಮಾಡ್ಕೊಳ್ಳಿ. ಡೌನ್ ಪೇಮೆಂಟ್ ಅಂತ ಬಂದರೆ ಲೋನ್ ಮೇಲೆ ಹೋಗಿ ಖಂಡಿತ ಮಾಡ್ಕೊಡೋಣ ಸರ್. ಈ ಗಾಡಿಗೂ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ ಸರ್. ಸರ್ ಇನ್ನೊಂದು ಚವರ್ಲೆಟ್ ಸೈಲ್ ಇದೆ, ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಚವರ್ಲೆಟ್, ಆಲ್ಮೋಸ್ಟ್ ನೀವು ಗೊತ್ತಿರ್ಬೋದು, ಚವರ್ಲೆಟ್ ಲವರ್ಸ್ಗೆ ಗೊತ್ತಿರುತ್ತೆ, ಒಳ್ಳೆ ಮೈಲೇಜ್ ಬರುವಂಥ ಗಾಡಿ. ಹಾಂ ಸರ್. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ವಿತ್ ABS ಏರ್ ಬ್ಯಾಗ್ ಬರೋ ಗಾಡಿ, ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಗಾಡಿ ಅಂತೂ ವೆರಿ ಬ್ಯೂಟಿಫುಲ್ ಕಂಡೀಷನ್ ಇದೆ ಸರ್. ಬರೀ ಕೇವಲ 2,90,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 2,90,000ಕ್ಕೆ? 2,90,000 ರೂಪಾಯಿಗೆ 13 ಮಾಡಲು ಸಿಂಗಲ್ ಓನರ್. ಓ ಸೂಪರ್. ನೆಕ್ಸ್ಟ್ ವರ್ಣ ಒಂದಿದೆ, ವರ್ಣ 1 2 ಇದೆ ಆ್ಯಂಡ್ 2 ವರ್ಣ ಇದೆಲ್ಲ ಪ್ರೆಸೆಂಟ್. ಸಿಲ್ವರ್ ಬೇಕಂದ್ರೆ ಸಿಲ್ವರ್ ತಗೊಳ್ಳಿ, ವೈಟ್ ಬೇಕಾದ್ರೆ ವೈಟ್ ತಗೊಳ್ಳಿ. ಸೊ ಸಿಲ್ವರ್ ಹೇಳ್ಬಿಡಿ ಸರ್ ಹಾಗೆ. ಸರ್ ಇದು 2012 ಮಾಡಲು ಸಿಂಗಲ್ ಓನರ್. ಓಕೆ, ವಿತ್ ಡೀಸೆಲ್ ಇಂಜಿನ್ SX ವೇರಿಯಂಟ್ ಸರ್. ಇದು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್. ಓಕೆ, ಈ ಸ್ಟಾರ್ಟ್ ಬರುತ್ತೆ. ಗಾಡಿ ಅಂತೂ ಸಕ್ಕತ್ತಾಗಿದೆ ಸರ್ ಗಾಡಿ ಇದು. ಓಕೆ, ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಕೇವಲ 3,95,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 3,95,000 ರೂಪಾಯಿ ಕೊಟ್ಬಿಡೋಣ ಗಾಡಿ. ಯಾವ ಮಾಡಲಿ ಹೇಳಿದ್ರಲ್ಲ? 2012 ಮಾಡಲು ಸಿಂಗಲ್ ಓನರು. 5,500ಗೆ ಪೆಟ್ರೋಲ್ ಗಾಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಗಾಡಿ ತೊಗೊಳಪ್ಪಲ್ಲಿ ಇಲ್ಲಿ ಬನ್ನಿ, ಡೀಸೆಲ್ ಗಾಡಿನೇ ಕೊಡ್ತೀವಿ ನಾವು. ಒಳ್ಳೆ ಮೈಲೇಜ್ ಬರುವಂಥದ್ದು. ಒಳ್ಳೆ ಮೈಲೇಜ್ ಬರುವಂಥದ್ದು ಸರ್. ಇನ್ನೊಂದು ವರ್ಣ ಇದೆ, ವೈಟ್ ಹೋಗ್ಬಿಡಿ. ಹೌದು ಸರ್, ಇನ್ನೊಂದು ವರ್ಣ ಇದೆ. ಇದು ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ಬಟನ್ ಸ್ಟಾರ್ಟ್ ಗಾಡಿ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಯೋ ಮೌಂಟ್ ಕಂಟ್ರೋಲ್, ಒಳ್ಳೆ ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಗಾಡಿ ಸರ್. ಇದು ಸೊ ಏನು ಪ್ರೈಸ್ ಕೊಟ್ಟು 2015 ಮಾಡಲು ಸರ್, ಸೆಕೆಂಡ್ ಓನರ್. ಇದು ಡೀಸೆಲ್ ಇಂಜಿನ್. ಕೇವಲ ಬರೀ ಗಾಡಿನ 5,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 5,80,000ಕ್ಕೆ? 5,80,000 ರೂಪಾಯಿಗೆ 15 ಮಾಡಲು ವರ್ಣ ಶಿಫ್ಟ್ ಡಿಸೈರ್ ಪ್ರೈಸಲ್ಲಿ ವರ್ಣ ಕೊಡ್ತಾ ಇದೀವಿ ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ. ಸರ್ ರೆನಾಲ್ಟ್ ಸ್ಕಾಲಾ 2012 ಮಾಡಲು ಸಿಂಗಲ್ ಓನರ್ ಸರ್. ಇದು ಕೂಡ ಡೀಸೆಲ್ ಇಂಜಿನೇ. ಈಗ ನೋಡ್ಬೋದು ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಎಲ್ಲ ಸಿಂಗಲ್ ಓನರ್. ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ನೋಡ್ತಿರೋ ಗಾಡಿಗಳೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಸರ್. ಅದಕ್ಕೆ ನಾವು ಬರೋದು ವಿಡಿಯೋ ಮಾಡೋಕ್ಕೆ. ಒಳ್ಳೆ ಪ್ರೈಸಲ್ಲಿ ಕೊಡ್ತೀರಾ, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್, ಎಲ್ಲ ರೆಕಾರ್ಡೆಡ್ ಸಿಗುತ್ತೆ ನಿಮಗೆ. ಹೌದು ಹೇಳಿ ಸರ್ ಹಾಗೆ. ಥ್ಯಾಂಕ್ ಯು ಸರ್. 2012 ಮಾಡಲು ಸಿಂಗಲ್ ಓನರು, RXL ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಈ ಗಾಡಿಗೂ. ಈ ಗಾಡೀಲಿ ಒಳ್ಳೆ ಕಂಫರ್ಟ್ ಇದೆ ಸರ್. ವಿತ್ ಡ್ರೈವರ್ ಸೀಟ್ ನೋಡಿದೆ, ಬ್ಯಾಕ್ ಸೈಡ್ ನಾನೇ ಮಲ್ಕೊಂಡ್ಬಿಟ್ಟಿದ್ದೆ ಒಂದ್ಸಲ. ಈ ಡ್ರೈವರ್ ಸೀಟ್ ಆದ್ರು ಮತ್ತೆ ಸೆಕೆಂಡ್ ರೋ ಆದ್ರೂ ಫುಲ್ಲಿ ವೆರಿ ಕಂಫರ್ಟ್ ಬರುತ್ತೆ ಈ ಗಾಡಿಲಿ. ಬರೀ 3,60,000 ರೂಪಾಯಿಗೆ ರೆನಾಲ್ಟ್ ಸ್ಕಾಲಾ ಕೊಟ್ಬಿಡೋಣ ಸರ್. ಒಳ್ಳೆ ಶಾಕಿಂಗ್ ಪ್ರೈಸು. ಅಂಡ್ ಇನ್ನೊಂದು ಬೇಕಾ ನಿಮ್ಗೆ? ಇನ್ನೊಂದು ಸಿಯಾಜ್ ಇದೆ. ಸಿಯಾಜ್ ಗಾಡಿನ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಲ್ಲ ಸರ್, ಆ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಹೌದಾ? ಹೌದು ಸರ್. ಏನ್ ಪ್ರೈಸ್ ಅಲ್ಲಿ ಸರ್? 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. VDI ವೇರಿಯಂಟ್, ಡೀಸೆಲ್ ಇಂಜಿನ್. ಓಕೆ, ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಗಾಡಿನ ಈ ಬೆಲೆ ಹೇಳ್ತಾ ಇದಾರೆ, ನಾವು ಡೀಸೆಲ್ ಇಂಜಿನ್ ಕೊಡ್ತಾ ಇದೀವಿ ಸರ್. ಕೇವಲ 5,90,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಸಿಯಾಸ್ ಕೊಟ್ಬಿಡೋಣ ಸರ್.
17 ಮಾಡಲ್ ಅದು 17 ಮಾಡಲು. ಲೋನ್ ಮೇಲೆ ಹೋಗ್ತೀನಿ ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಬರೀ 50,000 ತಗೊಂಬನ್ನಿ ಸರ್, ನಿಮ್ಮ ಮನೆ ಮುಂದೆ ಗಾಡಿ ನಿಲ್ಸ್ಕೊಳ್ಳಿ ಸರ್. ಸಿಲ್ವರ್ ಕಲರ್ ಒಂದಿದೆ, ಸಿಲ್ವರ್ ಕಲರ್ ಒಂದಿದೆ ಸರ್. ನಮ್ಮ ಶೋರೂಮಲ್ಲಿ ಒಂದು ಹಳೆ ವಿಡಿಯೋದಲ್ಲಿ ಪ್ರೈಸ್ ಮೇಳ ಅಂತ ಮಾಡಿದ್ದು. ಈ ವಿಡಿಯೋದಲ್ಲಿ ಕೊಡ್ತಾ ಇರೋ ಗಾಡಿಗಳೆಲ್ಲ ಪ್ರೈಸ್ ಮೇಳಕ್ಕೂ ಡಬಲ್ ಸರ್. ಇದು ಹೌದು ಚಾನ್ಸ್ ಅಂದ್ರೆ ನಮ್ಗೆ ಏನು ಪ್ರೈಸಿಗೆ ಬಂದಿದ್ದು ಆ ಪ್ರೈಸಿಗೆ ಗಾಡಿ ಕೊಡ್ತಾ ಇದೀವಿ ಇದನ್ನ. ಯಾಕೆಂದರೆ ಹೊಸ ಶೋರೂಮ್ ಆಗಿದೆ, ಯಾಕೆಂದರೆ ಚೈನ್ ಲಿಂಕ್ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಇವ್ರಿಗೆ ಅಲ್ಲೂ ಒಂದಿತ್ತು, ಸೊ ಇಲ್ಲೂ ತುಂಬಿಸಾಕ್ಬಿಟ್ಟಿದ್ರು ಆಲ್ಮೋಸ್ಟು. ಇವಾಗಲೂ ಪ್ರೆಸೆಂಟ್ ಲೈವ್ ಸ್ಟಾಕ್ ಬಂದು 100+ ವೆಹಿಕಲ್ಸ್ ಇದೆ ಸರ್. ಹೌದು, ಇಂಥ ವೆಹಿಕಲ್ ಇಲ್ಲ ಅಂತ ಅನ್ನಂಗಿಲ್ಲ. ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೆ ಸೊ ಯಾವ್ಯಾವುದೋ ಕಾರ್ ಹಬ್ ಅಂತ ಹೇಳ್ತೀವಿ ನಾವು, ಇದು ಆ್ಯಕ್ಚುಲಿ ಕಾರ್ ಹಬ್ ಅನ್ಬೇಕು. ಯಾಕಂತಂದ್ರೆ ಒಂದು ಹೋಲ್ಸೇಲ್ ಪ್ರೈಸ್ಗಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ. ಆಲ್ಮೋಸ್ಟ್ ಇಲ್ಲಿಂದನೇ ಕೆಲವರು ತುಂಬ ಡೀಲರ್ಸ್ಗಳು ತಗೊಳ್ಳೋ ಹೋಗೋದ್ರಿಂದ ಸೊ ನಿಮ್ಗೆ ಡೈರೆಕ್ಟ್ ಇಲ್ಲಿಗೆ ಬಂದರೆ ಒಂದು ಡೀಲರ್ ಪ್ರೈಸಿಂದ ಕಡಿಮೆ ಪ್ರೈಸಲ್ಲಿ ಸಿಕ್ಕೇ ಸಿಗುತ್ತೆ ಸರ್. ಓಕೆ, ಮತ್ತೆ ಇನ್ನೊಂದು ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಏನು ವಿಶೇಷತೆ ಅಂದ್ರೆ, ಇವಾಗ ನೀವು ಸಿಯಾಸ್ ನೋಡಕ್ ಬಂದಿರೋ 2 ಆಪ್ಷನ್ ಇದೆ, ವರ್ನಾ ನೋಡಕ್ ಬಂದಿರೋ 2 ಆಪ್ಷನ್ ಇದೆ, ಟಾಟಾದಲ್ಲಿ ನೋಡಕ್ ಬಂದ್ರೆ 2 ಆಪ್ಷನ್ ಇದೆ. ಆ ತರ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಗಾಡಿಗಳು ನಿಂತಿರ್ತವೆ. ಆಪ್ಷನಲ್ ಸಿಗುತ್ತೆ ಮೈನ್. ನಿಮ್ಗೆ ಆಪ್ಷನಲ್ಲೂ ಕಲರು ಇವೆಲ್ಲೇ 1,200 ಕಾರ್ ನೋಡ್ಬೋದು. 1,200 ಕಾರ್ ನೋಡ್ಬಿಟ್ಟು ಪ್ರೈಸಲ್ಲಿ ಸಿಗಲ್ಲ ಯಾವ್ದು ಗಾಡಿ. ಅದೇ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಬನ್ನಿ, 100 ಕಾರಲ್ಲಿ 10 ಕಾರ್ ನಿಂತ್ಕೋತೀವಿ, ಚಾನ್ಸ್ ಪ್ರೈಸಲ್ಲಿ ಕೊಡ್ತೀವಿ, ವಿತ್ ಕಲರ್ ಆಪ್ಷನಲ್ಲಿ ಕೊಡ್ತೀವಿ. ಓಕೆ, ಸೊ ಹೇಳಿ ಸರ್ ಯಾವ ಪ್ರೈಸು ಯಾವ ಸರ್ 2015 ಮಾಡಲು ಸೆಕೆಂಡ್ ಓನರು. ಇದೂ ಅಷ್ಟೇ ಸರ್, ಡೀಸೆಲ್ ಇಂಜಿನ್. ಇದು ಮಾರುತಿ ಸುಜುಕಿ ಸಿಯಾಸ್. ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಎಷ್ಟು ಕೊಡ್ತೀರಾ? ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಡೌನ್ ಪೇಮೆಂಟ್ ಮಾಡಿದ್ರೆ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಖಂಡಿತ ಲೋನ್ ಮಾಡ್ಕೊಡ್ತೀವಿ ಸರ್. ಒಳ್ಳೆ ಪ್ರೊಫೈಲ್ ತೊಗೊಂಬನ್ನಿ, ಚೆನ್ನಾಗಿರೋ ಪ್ರೊಫೈಲ್ ತೊಗೊಂಬನ್ನಿ. 50,000 ಅಲ್ಲ 10,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡೋಗಿ. ಸೊ ಒಂದು ಫೋರ್ಡ್ ಇದೆ ಹೇಳಿ ಸರ್, ಹಾಗೆ ಈ ಫೋರ್ಡ್ ಬಗ್ಗೆ. ಸರ್ ಇದು 2010 ಮಾಡಲು ಫೋರ್ಡ್ ಫಿಗೋ ಟೈಟಾನಿಯಂ ಸರ್. ಇದು ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಡ್ಯಾಶ್ ಬೋರ್ಡ್ ಕಲರ್ ಕೂಡ ಬರುತ್ತೆ ಸರ್ ಈ ಗಾಡಿಯಲ್ಲಿ. ಇದು ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟಲ್ಲಿ EXI, ZXI, SXI ಕೊಡ್ತಾ ಇದ್ದಾರೆ. ನಮ್ಗೆ ಅವೆಲ್ಲ ಬೇಡ ಸರ್. ಟೈಟಾನಿಯಂ ಟಾಪ್ ಎಂಡ್ ಕೊಡ್ತಾ ಇದೀವಿ. ಎಷ್ಟು ಕೇಳಿ ಬರೀ 1,80,000 ರೂಪಾಯಿಗೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಫಿಗೋ ಕೊಡ್ತೀವಿ ಸರ್. 1,80,000ಕ್ಕೆ 1,80,000ಕ್ಕೆ ಟೈಟಾನಿಯಂ ಗಾಡಿ ಕೊಡ್ತಾ ಇದೀವಿ ಸರ್. ಸೂಪರ್. ನೆಕ್ಸ್ಟ್ ಸರ್ ಹಾಗೆ ಸರ್ ಇನ್ನೊಂದು ವೆರಿಟೋ ಇದೆ, 2011 ಮಾಡಲು ಸರ್. ಇದು ಡೀಸೆಲ್ ಇಂಜಿನ್. ಓಕೆ, ಇದನ್ನು ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಎಷ್ಟಕ್ಕೆ? ಬರೀ 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000ಕ್ಕೆ 1,80,000 ರೂಪಾಯಿ ಡೀಸೆಲ್ ಇಂಜಿನ್ ವೆರಿಟೋ ಸೆಡಾನ್ ವೆಹಿಕಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಸರ್. ಬ್ಲ್ಯಾಕ್ ಕಲರ್ ಲೋಗೋನು 2008 ಮಾಡಲು ಸೆಕೆಂಡ್ ಓನರು ವಿತ್ FC ಇನ್ಸೂರೆನ್ಸ್, ಫ್ರೆಶ್ ಇನ್ಸೂರೆನ್ಸ್ ಬರೋ ಗಾಡಿ ಸರ್. ಇದು ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಕೇವಲ 1,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,50,000ಕ್ಕೆ 1,50,000 ರೂಪಾಯಿಗೆ ರೆನಾಲ್ಟ್ ಲೋಗಾನು. ವಾವ್, ಸೂಪರ್. ಅದೇ ಥರನೇ ಇನ್ನೊಂದು ಲೈಟ್ ಗೋಲ್ಡ್ ಕಲರ್ ಇದೆ. ಹೌದು ಸರ್, ಆ ಗಾಡಿ ಬೇಡವಾ? ಬನ್ನಿ ಈ ಗಾಡಿ ತಗೊಳ್ಳಿ. ಇದು ಅಷ್ಟೇ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ, ಲೆದರ್ ಸೀಟ್ ಕವರ್ ಕೂಡ ಬರುತ್ತೆ ಗಾಡೀಲಿ. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದೂ ಅಷ್ಟೇ ಸರ್, 1,60,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಓಕೆ, ಸೊ ಏನ್ರಿ ಇಷ್ಟೊಂದು ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಇಲ್ಲಿ. ಓಕೆ, ಇದು ನೆಕ್ಸ್ಟ್ ಸರ್ ಹಾಗೆ ಸರ್ ಇದು ಡೀಸೆಲ್ ಇಂಜಿನ್ ವೆರಿಟೋ 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ನೀವು ನೋಡ್ತಾ ಇರ್ತಾರೆ ಎಲ್ಲೋ ಬೋಲ್ಡ್ ಓಡಿಸ್ತಾರೆ, ಕೇಳಿ ಮೈಲೇಜ್ ಜಾಸ್ತಿ ಬರುತ್ತೆ, ಚೆನ್ನಾಗಿದೆ ಅಂತ. ಹೌದು ಸರ್, ವೈಟ್ ಬೋಲ್ಡ್ ಕೊಡ್ತಾ ಇದ್ದಾರೆ. ಇದ್ರ ಲವರ್ಸ್ಗೆ ಗೊತ್ತಿರುತ್ತೆ. ಎಲ್ಲೋ ಬೋಲ್ಡ್ ಪ್ರೈಸ್ ಅಲ್ಲಿ ವೈಟ್ ಬೋರ್ಡ್ ಗಾಡಿ ಕೊಡ್ತಾ ಇದೀವಿ ಸರ್. ಹೌದು, ಆಫ್ಟರ್ ಮಾರ್ಕೆಟಿಂಗ್ ಮ್ಯಾಗ್ವಿಲ್ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ. ಹೇಳಿ ಸರ್ ಇದು ಸರ್ 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಓಕೆ, ಸೆಡಾನ್ ವೆಹಿಕಲ್. ಇದೂ ಅಷ್ಟೇ ಚಾನ್ಸ್ ಪ್ರೈಸ್ ಅಂದ್ರೆ ಚಾನ್ಸ್ ಪ್ರೈಸ್ ಕೊಟ್ಬಿಡೋಣ ಸರ್. 2,50,000 ರೂಪಾಯಿ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ? ಬರೀ 2.5 ಲಕ್ಷಕ್ಕೆ. ಯಾವ ಮಾಡಲು? 2013 ಮಾಡಲು ಸಿಂಗಲ್ ಓನರ್. ಓನರ್ಶಿಪ್ 5ನೇ ಓನರ್ 4ನೇ ಓನರ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿನ ಅಷ್ಟು ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಇನ್ ಕೇಸ್ ಲೋನ್ ಮೇಲೆ ಲೋನ್ ಹೋಗುತ್ತಾ ಇದಕ್ಕೆ? ಖಂಡಿತ ಆಗುತ್ತೆ ಸರ್. ಮಹೀಂದ್ರಾ ಗಾಡಿ ಸರ್, 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಖಂಡಿತ ನಿಮ್ಮ ಮನೆ ಮುಂದೆ ಗಾಡಿ ನಿಂತ್ಕೊಳ್ಳುತ್ತೆ ಸರ್. ವೆಂಟೋಲು ನಮ್ಮಲ್ಲಿ 3 ಆಪ್ಷನ್ ಇದೆ. ಅದು 3 ಡೀಸೆಲ್ ಇಂಜಿನ್, ಲೋ ಬೈಟಲ್ಲಿ ಇದಾವೆ ಮೈನು. ಇದು 2011 ಮಾಡಲು ಡೀಸೆಲ್ ಇಂಜಿನ್. ಓಕೆ, ಬರೀ 3,20,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಇದು ಅಷ್ಟೇ 2011 ಮಾಡಲು ಡೀಸೆಲ್ ಇಂಜಿನ್, 2,75,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಇದು ಪೋಲೋ ರೇಟ್. ಇದು ಪೋಲೋ ರೇಟಲ್ಲಿ ವೆಂಟೋ ಸಿಗ್ತಾ ಇದೆ ನಿಮಗೆ. ಏನ್ ಗುರು ಇಷ್ಟು ಕಡಿಮೆಗೆ? ಇಲ್ಲೊಂದು ವೆಂಟೋ ಇದೆ, ಬನ್ನಿ ಸರ್. ಇದೂ ಅಷ್ಟೇ 2012 ಮಾಡಲು ವೆಂಟೋ, 3,40,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ನಿಮ್ಮ ಹತ್ರ ಆಲ್ಮೋಸ್ಟ್ ಇಲ್ಲಿರೋವೆಲ್ಲ ಹೀಗೆ ಗೊತ್ತಾ? ಯಾವ್ದು ಬೇರೆ ಸ್ಟೇಟ್ ಇಲ್ಲಿ ಎಲ್ಲ ಕರ್ನಾಟಕ, ಎಲ್ಲ ಪಕ್ಕ ಕರ್ನಾಟಕ ಗಾಡಿ. ನಾವು ಪಕ್ಕ ಅಪ್ಪಟ ಕನ್ನಡಿಗರು ಸರ್ ನಾವು. ಅದರಲ್ಲೂ ಸಿಂಗಲ್ ಓನರ್ ಜಾಸ್ತಿ ನಿಮ್ಗೆ. ಅದು ಮೈಗ್ರೇಟೆಡ್ ಗಾಡಿ ನಿಲ್ಸ್ಕೊಂಬಂದು ಕರ್ನಾಟಕ ಗಾಡಿ ಬೆಲೆ ಹೇಳ್ತಾ ಇದ್ದಾರೆ. ಆ ಥರ ಎಲ್ಲ ಬೇಡ ಸರ್ ನಮಗೆ. ಪಕ್ಕ ಕನ್ನಡಿಗರು, ಅಪ್ಪಟ ಕನ್ನಡಿಗರು, ಕರ್ನಾಟಕ ಗಾಡಿನೇ ಮಾರ್ತೀವಿ, ಕರ್ನಾಟಕದಲ್ಲೇ ಬೆಳಿತೀವಿ ಸರ್ ನಾವು. ಡೆಲ್ಲಿ ಪ್ರೈಸ್ ಅಲ್ಲಿ ಕರ್ನಾಟಕ ಗಾಡಿಗಳ ಕೊಡ್ತೀರಾ? ಡೆಲ್ಲಿ ಪ್ರೈಸ್ ಅಲ್ಲಿ ಕರ್ನಾಟಕ ಗಾಡಿಗಳು ಸರ್. ಬೇರೆಯವರೆಲ್ಲ ಎಕ್ಸ್ ಶೋರೂಮ್ ಪ್ರೈಸ್ ಗಳು ಹೇಳ್ತಾ ಇದಾರೆ. ಆ ಶೋರೂಮ್ ಪ್ರೈಸ್ ಬೇಡವೇ ಬೇಡ ನಮ್ಗೆ. ಕಮ್ಮಿ ಬೆಲೆಯಲ್ಲಿ ಗಾಡಿ ತಗೊಂಡೋಗಿ ಸರ್. ಓಕೆ, ಈಗ XV ಇದೆ, XV ಹೋಗ್ಬಿಡೋಣ, ಇಲ್ಲಾಂದ್ರೆ ಇನ್ನೊಂದು ಲೈನ್ ಅಲ್ಲಿಂದ ಬಂದ್ಬೋಣ. ಬನ್ನಿ ಸರ್, ಲೋ ಬಜೆಟ್ ಗಾಡಿ ತೋರಿಸ್ಕೊಂಬರೋಣ. 7 ಸೀಟರ್ ಆಮೇಲೆ ತೋರ್ಸೋಣ ಸರ್. ಯಾರು ಫಿಯಟ್ ಲವರ್ಸು, ಸೆಡಾನ್ ವೆಹಿಕಲ್ ಅಲ್ಲಿ ಫಿಯಟ್ ಲೀನಿಯಾ ಬೇಕು ಅಂತ ಅನ್ನೋರಿಗೆ ಅದು ಡೀಸೆಲ್ ಇಂಜಿನ್ ಇದೆ ಸರ್. ಇದು ಇದರಲ್ಲೂ ಶಿಫ್ಟ್ ಇಂಜಿನ್ ಬರೋದು. ಇದು ಕೂಡ
ಒಳ್ಳೆ ಮೈಲೇಜ್ ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 18 to 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್ ಕೇವಲ 1,80,000 ರೂಪಾಯಿಗೆ ಗಾಡಿ ಕೊಟ್ಬಿಡೋಣ ಸರ್. 1,80,000 ಅಷ್ಟೇ ಅಷ್ಟೇ ಸರ್, ಸಾಕು ಸರ್, ಜಾಸ್ತಿ ಬೇಡ. 2011 ಮಾಡಲು ಸರ್, ವಿತ್ ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲು ಸಿಸ್ಟಮ್ ಬರೋ ಅಂತ ಗಾಡಿ ಸರ್ ಇದು. ಸರ್ ಸ್ವಿಫ್ಟ್ ಇದೆ ಬ್ಲೂ ಕಲರ್, ಇಲ್ಲೂ ಇದೇಳಿ ಸರ್ ಹಾಗೆ. ಸರ್ ಇವಾಗ ಬಂದಿರೋದು ಗಾಡಿ, ಇನ್ನೂ RF ಕೆಲಸ ಏನೂ ಆಗಿಲ್ಲ. ಗಾಡಿ ಹಿಂಗಿದೆ ಹಂಗೆ ತೋರಿಸ್ತಾ ಇದೆ ಸರ್ ಆಸ್ ಇಟ್ ಇಸ್ ಅಲ್ಲಿ. 2005 ಮಾಡಲು ಸರ್, ಪೆಟ್ರೋಲ್ ಇಂಜಿನ್ ಶಿಫ್ಟ್ VXI ಇದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ, ಎಷ್ಟನೇ ಓನರು ಸರ್? ಇದೆಲ್ಲ ಸ್ಯಾಂಟ್ರೋ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸ್ಯಾಂಟ್ರೋ i10 ಅದಕ್ಕಿಂತ ಕಮ್ಮಿ ಪ್ರೈಸ್ ಅನ್ಕೊಳ್ಳಿ ಸರ್ ಇದನ್ನ. ಹೌದಾ? ಬರೀ 1,85,000 ರೂಪಾಯಿಗೆ ಗಾಡಿ ಕೊಟ್ಬಿಡೋಣ ಸರ್. 1,80,000ಕ್ಕೆ 85,000 ರೂಪಾಯಿಗೆ ಶಿಫ್ಟ್. 85ಕ್ಕೆ ಶಿಫ್ಟ್. ಇವಾಗ ನೀವು 7 ಮಾಡಲು ಸ್ಯಾಂಟ್ರೋ ಕೊಡ್ತಾ ಇದ್ದೀರಾ ಈ ಬೆಲೆನ. ಹಾಂ, ಅದೆಲ್ಲ ಬೇಡ, ಶಿಫ್ಟ್ ತಗೊಂಡೋಗಿ ಬರೀ ಎಷ್ಟು ಕೇಳಿ 1,85,000 ರೂಪಾಯಿಗೆ ಶಿಫ್ಟ್ ಕೊಡ್ತಾ ಇದ್ದೀವಿ. ಏನೋ ರೆಡಿ ಗಿಡಿ ಮಾಡಿಸ್ಬೇಕಾ ಏನು? ಎಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಸರ್. ಎಲ್ಲ ರೆಡಿ ಮಾಡಿಸ್ಕೊಡ್ತಾರೆ ಅಂದರೆ ಇಂಜಿನ್ ಎಲ್ಲ ಕರೆಕ್ಟ್ ಆಗಿದೆಯಾ? ಇಂಜಿನ್ ಪಕ್ಕ ಇದೆ, ಇವಾಗಲೂ ರನ್ನಿಂಗ್ ಕಂಡೀಷನ್ ಗಾಡಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಯಾವುದೇ ಗಾಡಿ ಇರೋದಿಲ್ಲ ಆ ಥರ. ಓಕೆ, ಅದು ಕೇಳಿದ್ನಲ್ಲ, ಅದಕ್ಕೆ ಏನೇನು ಸಣ್ಣ ಪುಟ್ಟ ಡೆಚಪ್ ಪಿಚಪ್ ಇದೆ ಅದನ್ನ ಮಾಡ್ಕೊಡ್ತಾರೆ ಅಂತ ಮಾಡ್ಕೊಡ್ತೀವಿ ಸರ್. ಹೌದು. ಸೊ ಇಂಜಿನ್ ಎಲ್ಲ ಕರೆಕ್ಟಾಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇಷ್ಟು 1,85,000 ರೂಪಾಯಿಗೆ ನಿಮಗೆ ಬ್ಲೂ ಕಲರು ಶಿಫ್ಟ್ ಸಿಗ್ತಾ ಇದೆ ನಿಮಗೆ. ನೀವು ಡಿಸೈರ್ ಆಗಿ ಇನ್ನೊಂದು ಬೇರೆ ನೋಡಿದ್ರಲ್ಲ ಅವಾಗಲೇ ಯಾವುದು ಸ್ಯಾಂಟ್ರೋ ಪ್ರೈಸು ಅದಕ್ಕಿಂತನೂ ಕಡಿಮೆ ಅಂತ ಹೇಳ್ಬೋದು ಇನ್ನು ಶಿಫ್ಟ್ ಕಂಪೇರ್ ಮಾಡಿದ್ರೆ. ಸೊ ಒಳ್ಳೆ ಗಾಡಿ, ಯಾರು ಅದೃಷ್ಟವಂತರೂ ಗೊತ್ತಿಲ್ಲ, ಬೇಗ ಬಂದು ತಗೊಳ್ಳಿ. ನೆಕ್ಸ್ಟ್ ಸರ್ ಹಾಗೆ ಫೋರ್ಡ್ ಇದೆ ಸರ್. ಫೋರ್ಡ್ ಫಿಯೆಸ್ಟಾ ಇದು. ಓಕೆ, ಫೋರ್ಡ್ ಫಿಯೆಸ್ಟಾನು ಐಕಾನ್ ಪ್ರೈಸಲ್ಲಿ ಕೊಟ್ಬಿಡ್ತಾ ಇದ್ದೀವಿ. ಐಕಾನ್ ಪ್ರೈಸಲ್ಲಿ ಫೋರ್ಡ್ ಫಿಯೆಸ್ಟಾ? ಐಕಾನ್ ಪ್ರೈಸಲ್ಲಿ ಫೋರ್ಡ್ ಫಿಯೆಸ್ಟಾ ಎಷ್ಟು ಕೊಡ್ತಿದ್ರೆ ಹಂಗಾರೆ? ಬರೀ 95,000 ರೂಪಾಯಿ ಕೊಟ್ಬಿಡೋಣ ಸರ್. 95,000ಕ್ಕೆ ಬರೀ 95,000 ರೂಪಾಯಿಗೆ ಫೋರ್ಡ್ ಫಿಯೆಸ್ಟಾ ಕೊಟ್ಬಿಡೋಣ. ಇದು FC ಇನ್ಸೂರೆನ್ಸ್ ಎಲ್ಲ? FC ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ನಿಮಗೆ. ವಿತ್ ಮ್ಯಾಗ್ ವೀಲ್ ಕೂಡ ಬರುತ್ತೆ ನಿಮಗೆ. ಅದು 2007 ಮಾಡಲು ಸರ್ ಇದು. ಓಕೆ, ಬೆಂಕಿಗಳೇ ಪ್ರೈಸಲ್ಲೂ ಬೆಂಕಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ ಹಾಗೆ ಸರ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಇದೆ. ಅಲ್ಲಿ ನೋಡಿದ್ ನೀವು ಪೆಟ್ರೋಲ್ ಇಂಜಿನು, ಇನ್ನೊಂದು ಡೀಸೆಲ್ ಇಂಜಿನ್ ಇದೆ ಸರ್. ಓಕೆ, 2006 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಏನು ಪ್ರೈಸ್ ಕೊಟ್ಬಿಟ್ಟಿದ್ದೀರಾ? ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ ಗಾಡಿಗೆ. ಬರೀ 1,35,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,35,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 35,000ಕ್ಕೆ? ಅಪ್ಪ ಮಸ್ತು ಗುರುಗಳೇ. ಸೊ ನೆಕ್ಸ್ಟ್ ಇನ್ನೊಂದಿದೆ, ಯಾವುದು ಚೌರ್ಲೆಟ್ ಇದೆ ಸರ್. 2010 ಮಾಡಲು ಸಿಂಗಲ್ ಓನರ್ ಬಿಟ್ಟು. ಇದೂ ಅಷ್ಟೇ ಬರೀ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಕಡಿಮೆ ಅಂದರೆ 1,70,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,70,000? 70,000 ರೂಪಾಯಿಗೆ ಚೌರ್ಲೆಟ್ ಬೀಟ್ ಕೊಟ್ಬಿಡೋಣ ಸರ್. ಸರ್ ಹಾಗೆ ಸರ್, ಯಾರು ಲೋ ವೋಲ್ಟಲ್ಲಿ ಡೀಸೆಲ್ ಇಂಜಿನ್ ಬೇಕು ಅಂತ ನೋಡೋರಿಗೆ ಫ್ರೆಂಡ್ಸ್ ಕಾರ್ ಕ್ಲಬಲ್ಲಿ ಒಂದು ಸ್ಟಾಕ್ ಅವೈಲೇಬಲ್ ಇದೆ. 2010 ಮಾಡಲು ಡೀಸೆಲ್ ಇಂಜಿನ್ ಕಮ್ಮಿ ಅಂದರೆ ಕಮ್ಮಿ ಪ್ರೈಸಿಗೆ ಕೊಟ್ಬಿಡೋಣ ಸರ್. ಎಷ್ಟಕ್ಕೆ? ಬರೇ 1,05,000 ರೂಪಾಯಿಗೆ ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಕೊಟ್ಬಿಡೋಣ ಸರ್. 1,05,000 ರೂಪಾಯಿಗೆ ಸರ್. ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ ಇಂಜಿನ್. ಸೊ ನೆಕ್ಸ್ಟು ಸರ್ ಸುಜುಕಿ A-ಸ್ಟಾರು. ಕಪ್ಪೆ ತರ ಇದೆ. ಹೌದು ಸರ್. ಕಪ್ಪೆನೇ ಅನ್ಬೋದು. ಅದು ಚಿಕ್ಕ ಫ್ಯಾಮಿಲಿಗೆ ಒಂದು ಚಿಕ್ಕ ಗಾಡಿ ಬೇಕು ಅಂತಂದ್ರೆ, ನೀವು ಸ್ಯಾಂಟ್ರೋ ಎಲ್ಲ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಗಾಡಿ ಬೆಸ್ಟ್ ಅಂತ ಹೇಳ್ಬೋದು. ಇದು ಹೇಳಿ ಸರ್ ಹಂಗೆ. 2010 ಮಾಡಲು ಪೆಟ್ರೋಲ್ ಇಂಜಿನ್ ಸರ್ ಇದು. ಅದು ಮ್ಯಾಗ್ ವೀಲ್ ಇರುವಂತ ಮ್ಯಾಗ್ ವೀಲ್ ಕೂಡ ಐತೆ. ಬರೀ 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ 10 ಮಾಡಲು A-ಸ್ಟಾರು. ಸೂಪರ್. ಎಷ್ಟು ಯಾವ ಸರ್ ಇದು? ಸರ್ ಓಲ್ಡ್ ಬಲಿನೋ. ಅಯ್ಯೋ, ಈ ಬಲಿನ ಇದು ಏನು ಮಾಡಿಫೈ ಮಾಡಿಸ್ಬಿಟ್ರೆ ಇದನ್ನ? ಮಾಡಿಫೈಡ್ ಆಗಿದೆ ಸರ್, ಮಾಡಿಸೋದೇ ಅವಶ್ಯಕತೆ ಇಲ್ಲ. ಮಾಡಿಫೈಡ್ ಆಗಿದೆ ಗಾಡಿ. ವಿತ್ ಹೆಡ್ಡರ್ ಇದೆ, RPM ಮೀಟರ್ ಇದೆ. ಇನ್ನೇನ್ ಬೇಕು, ತಗೋದು ಓಡಿಸ್ತಾ ಅಷ್ಟೇ ಸರ್. ಎಲ್ಲ ತಿರುಗಿ ನೋಡ್ತಾರೆ ಮಾತ್ರ. ಸೀರಿಯಸ್ಲಿ ನಿಮ್ಗೆ ಈ ಫೀಲು, ಗಾಡಿ ಓಡಿಸೋ ಫೀಲು BMW ಅಲ್ಲೂ ಸಿಗಲ್ಲ ಅಂತ ಅನ್ಕೋಬಹುದು. ಇವಾಗ ಬರ್ತಾರ ಪ್ರೆಸೆಂಟ್ ಕಾರಲ್ಲಿ ಯಾವ್ದ್ರಲ್ಲೂ ಸಿಗಲ್ಲ ಸರ್. ಆ ತರ ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಆ ಟೈಮಲ್ಲಿ ಇದು. ಇದೇಳಿ ಸರ್ ಹಂಗೆ. 2004 ಮಾಡಲು ಪೆಟ್ರೋಲ್ ಇಂಜಿನ್ ಬಲಿನೋ ಸರ್ ಇದು. ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? ಬರೀ 1,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,50,000ಕ್ಕೆ? ಬರೀ 1,50,000 ರೂಪಾಯಿಗೆ ವಿತ್ ಹೆಡ್ಡರ್ ಫಿಟೆಡ್ ಇರೋ ಗಾಡಿ ಕೊಟ್ಬಿಡೋಣ. ಸೂಪರ್. ಇನ್ನೊಂದು ಇಂಡಿಕಾ ಇದೆ. ಇಂಡಿಕಾ ವಿಸ್ಟಾ ಸರ್ ಇದು. ಇಂಡಿಕಾ ವಿಸ್ಟಾ ಸೂಪರ್ ಹಂಗಾರೆ ಸರ್. ಇದು 2011 ಮಾಡಲು. ಇದು ಕೂಡ ಕ್ವಾಡ್ರಾ ಜೆಟ್ ಇಂಜಿನ್. ಓಕೆ, ಕಮ್ಮಿ ಪ್ರೈಸಲ್ಲಿ ಕೊಟ್ಬಿಡೋಣ ಸರ್. ಎಷ್ಟಕ್ಕೆ? 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000ಕ್ಕೆ? 1,80,000 ರೂಪಾಯಿಗೆ ಕ್ವಾಡ್ರಾ ಜೆಟ್ ಶಿಫ್ಟ್ ಇಂಜಿನ್ 11 ಮಾಡಲು. ಸೊ ಇದ್ರಲ್ಲಿ ನೋಡ್ತಾ ಇರೋದು ಬ್ಲಾಕ್ ಕಲರ್ ಸ್ವಿಫ್ಟ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಸರ್ ಹಾಗೆ ಸರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಕೂಡ ಡೀಸೆಲ್ ಇಂಜಿನ್ ವಿತ್ ಫ್ಯಾನ್ಸಿ ಮ್ಯಾಗ್ ವೀಲ್ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಸರ್ ಗಾಡಿಲಿ. ಡೀಸೆಲ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಖಂಡಿತ ಸರ್. ಸೊ ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಬರೀ 3,45,000 ರೂಪಾಯಿ ಕೊಟ್ಬಿಡೋಣ ಸರ್ ಶಿಫ್ಟ್. 3,45,000ಕ್ಕೆ ಸ್ವಿಫ್ಟ್. ಯಾವ ಮಾಡಲು? 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಹುಂಡೈ ಗೆಟ್ಸ್. ಅದು ಕೂಡ ಡೀಸೆಲ್ ಇಂಜಿನ್ ಸರ್ ಇದು. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? 1,70,000 ರೂಪಾಯಿ ಕೊಟ್ಬಿಡೋಣ ಸರ್ ಗಾಡಿನ. 1,70,000 ರೂಪಾಯಿಗೆ ಡೀಸೆಲ್ ಇಂಜಿನ್ ಗೆಟ್ಸ್ ಕೊಡೋಣ ಸರ್. ವಿತ್ FC ರನ್ನಿಂಗ್ ಇರೋ ಗಾಡಿ, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್ ಇದು. ಸೊ ನೋಡಿ ಗುರುಗಳೇ, ನೋಡ್ತಾ ಇರ್ಬೋದು SX4 ಇದೆ. ಇದೇಳಿ ಹಾಗೆ ಸರ್. ಇದು 2008 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬಡೋ ಗಾಡಿ ಸರ್ ಇದು.
ಅಂದ್ರೆ ಜಾಸ್ತಿ ಹೇಳ್ಬಿಡ್ತೀರಿ ಹೆಂಗೆ ಜಾಸ್ತಿ ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ಯಾವುದೇ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಗಾಡಿ ಜಾಸ್ತಿ ಪ್ರೈಸ್ ಹೇಳೋದಿಲ್ಲ ಸರ್ ನಾವು. ಯಾಕಂದ್ರೆ ಇವಾಗಲೇ ಫ್ರೆಶ್ ಇದೆಲ್ಲ ಮಾಡ್ಕೊಡ್ತಿರಲ್ಲ ಅದಕ್ಕೆ ಅವೆಲ್ಲ ಇನ್ಕ್ಲೂಡೆಡ್ ಸಮೇತ ಗಾಡಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ವಿತ್ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ ಸರ್. ಕೆಲ ಕಮೆಂಟ್ಸ್ ಮಾಡ್ತಿರಲ್ಲ ಈ ಪ್ರೈಸ್ ಅಂತ, ಅದಕ್ಕೆ ಹೇಳೋದು ಎಲ್ಲ ಮಾಡ್ಕೊಟ್ರು ಅವ್ರದ್ದು ಏನು ಫಿಕ್ಸೆಡ್ ಪ್ರೈಸ್ ಇರುತ್ತೆ ಅಷ್ಟೇ, ಅಂದ್ರೆ ತುಂಬಾ ಲೋ ಪ್ರೈಸ್ ಬೇರೆ ಕಡೆ ಕಂಪೇರ್ ಮಾಡಿ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಇದಕ್ಕೆ ಸರ್? ಗಾಡಿನ ಬರೀ 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ SX4 ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ. ನೆಕ್ಸ್ಟ್ ಸರಾಗಿ ಸರ್ ರಿಟ್ಸು ಕೇಳಿ 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 ಬೇಜಾರಾಗ್ಬಿಟ್ಟಿದೆ ಸರ್. ಅಂತ ಫ್ರೆಂಡ್ಸ್ ಕಾರ್ ಕ್ಲಬ್ ಎರಡು ಸ್ಟಾಕ್ ಇದೆ, ಒಂದು ಪೆಟ್ರೋಲ್ ಇಂಜಿನ್ ಒಂದು ಡೀಸೆಲ್ ಇಂಜಿನ್. 2009 ಮಾಡಲು VDI ರಿಟ್ಸು ಸರ್. ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಬರೀ 2,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಅದು ಫುಲ್ ಕ್ಯಾಶು, ಲೋನ್ ಅಲ್ಲ? ಫುಲ್ ಕ್ಯಾಶು ಸರ್, ಲೋನ್ ಅಲ್ಲ. 2,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಸೊ ಅವಾಗ್ಲೇನೆ ನಮ್ದೇ ಅವ ಅಂತ ಇದ್ರು ಇವರೆಲ್ಲರೂ. ಇವಾಗ 7 ಸೀಟರ್ಗಳು ಬಂದ್ರು, ಇವಾಗ ನಮ್ದವ ಅಂತ ಬಂದಿದ್ದಾರೆ. ಈಗ 7 ಸೀಟರ್ಗಳ ಬಗ್ಗೆ ನೋಡೋಣ. ಇನೋವಾ ಇದೆ 7 ಸೀಟರ್. ಯಾವ ಮಾಡಲ್ ಸರ್ ಇದು? ಸರ್ ಇದು 2006 ಮಾಡಲು ಸಿಂಗಲ್ ಓನರ್ ಇನೋವಾ ಸರ್. ಇದು ಸಿಂಗಲ್ ಓನರ್ ಇನೋವಾ. ಓಕೆ. ಈ ಪಾರ್ಟ್ ಪೇಂಟ್ ಆಗಿದೆ ಅಂತ ಯಾರ ಗಾಡಿ ತೋರಿಸ್ಬಿಟ್ರೆ ಗಾಡಿನ ಫ್ರೀಯಾಗಿ ಕೊಟ್ಬಿಡ್ತೀವಿ ಸರ್. ಓ ಸೂಪರ್. ಫ್ರೀಯಾಗಿ ಗಾಡಿ ಕೊಟ್ಬಿಡ್ತೀವಿ. ಒರಿಜಿನಲ್ ಗಾಡಿ ಸರ್, ಟಿಲ್ ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಸರ್ ಇದು. ಓಕೆ. ಸೊ ಯಾವ ಮಾಡಲ್ ಹೇಳಿದ್ರಲ್ಲ? 2006 ಮಾಡಲು ಸಿಂಗಲ್ ಓನರ್ ಇನೋವಾ ಸರ್. ವಿ ವರ್ಷನ್ ವಿತ್ 4 ಫ್ರೆಶ್ ಟೈರ್ ಇದೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, ಒಳ್ಳೆ ಸೀಟ್ ಕವರ್ ಇದೆ ಸರ್. ಇದು ಪ್ರೈಸು ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ. ಸೊ XCV ಇದೆ ನೋಡ್ತಾ ಇರ್ಬೋದು, XCV 500 ಇದೇಳಿ ಸರ್. ಹಾಗೆ ಸರ್ ಗಾಡಿ ತೋರ್ಸೋಕೆ ಮುಂಚೆ ಫಸ್ಟ್ ಮ್ಯಾಗ್ವಿಲ್ ತೋರಿಸ್ಬಿಡಿ ಸರ್. ಯಾವ ಸರ್ ಇದು ಮ್ಯಾಗ್ವಿಲ್? ಇದು ಮ್ಯಾಗ್ವಿಲ್ಗೆ ಏನಿಲ್ಲ ಅಂದ್ರೆ 60,000 ರೂಪಾಯಿ ಇದೆ ಸರ್ ಇವತ್ತು ಮಾರ್ಕೆಟಲ್ಲಿ. ಸೊ ಅಲ್ಲ ಮ್ಯಾಗ್ವಿಲ್ ನೋಡ್ರೆ ಹೆಂಗೆ ಅನ್ಸುತ್ತೆ, ಏನು ಪಳ ಅಂತ ಐತೆ. ಅದೇ ಸರ್, ಮ್ಯಾಗ್ವಿಲ್ಗೆ 60,000 ರೂಪಾಯಿ ಬೆಲೆ ಇದೆ. ವಿತ್ ಗಾಡಿ ಫುಲ್ ಸ್ಪೋರ್ಟಿ ಲುಕ್ ಇದೆ, ಗಾಡಿ ಸಕ್ಕತ್ತಾಗಿದೆ ಸರ್. ಸಿಂಗಲ್ ಓನರ್ ಗಾಡಿ ಇದು. ಓಕೆ. ಏನು 15 ಮಾಡಲು ಸಿಂಗಲ್ ಓನರ್. ಪ್ರೈಸು 8,10,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 8,10,000 ಅಂದ್ರೆ ಲೋನ್ ಎಷ್ಟು ಕಟ್ಟಬೇಕಾಗುತ್ತೆ? ಅಂದ್ರೆ ಡೌನ್ ಪೇಮೆಂಟು ಸರ್ 50,000 ಡೌನ್ ಪೇಮೆಂಟ್ ಮಾಡಿ. ಈ ಗಾಡಿಗೇನು 50,000 ಡೌನ್ ಪೇಮೆಂಟ್ ಮಾಡಿ. ನಿಮ್ಮ ಹತ್ರ ಎಷ್ಟಿದೆ? 50,000 ಇದೆ, 1 ಲಕ್ಷ ಇದೆ, 1.5 ಲಕ್ಷ ಇದೆ, ಅಷ್ಟು ಡೌನ್ ಪೇಮೆಂಟ್ ಮಾಡಿ. ಈ ಮಳೆ ಬರ್ತಾರೆ ಖುಷಿಗಾದ್ರೂ ಈ ಗಾಡಿ ಸೇಲ್ ಆಗಬೇಕು, ಅಷ್ಟು ಕಮ್ಮಿ ಕೊಡ್ತಾ ಇದೀವಿ ಸರ್. ಬರೀ ಎಷ್ಟು ಕೇಳಿ 8,10,000 ರೂಪಾಯಿಗೆ XCV ಕೊಡ್ತಾ ಇದೀವಿ ವಿತ್ ಫ್ಯಾನ್ಸಿ ಮ್ಯಾಗ್ವಿಲ್ ಸ್ಪೋರ್ಟಿ ಲುಕ್ ಇರೋ ಗಾಡಿ ಸರ್. 2008 ಮಾಡಲು ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಸರ್ ಈ ಗಾಡಿನ. ಇದನ್ನ ಹೌದು. ಸ್ಕೋಡಾ ಬಗ್ಗೆ ಹೇಳಂಗೆ ಇಲ್ಲ. ಹೌದು ಸರ್. ಸ್ಕೋಡಾ ಫ್ಯಾಬಿ ಅಲ್ಲ? ಸ್ಕೋಡಾ ಫ್ಯಾಬಿ ಎಲಿಗೆನ್ಸ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಇದನ್ನು ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಮಾರ್ಕೆಟ್ ಅಲ್ಲಿ ಆಂಬಿಷನ್ ವೇರಿಯಂಟ್ಗೆ 2.5 ಹಾಕಂಗ್ ಕೊಟ್ಟಿದ್ದಾರೆ. ನಮ್ಗೆ ಆ ಪ್ರೈಸ್ ಬೇಡವೇ ಬೇಡ ಸರ್. ಬರೀ 1,80,000 ರೂಪಾಯಿ ಗಾಡಿ ತಗೊಂಡೋಗಿ ಸರ್, ವಿತ್ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನೋಡಿ ಮಳೆ ಬರ್ತೈತೆ, ಸೊ ಅದಕ್ಕೆ ಹೇಳ್ತಿರೋದು, ಮಳೆ ಬಂದಾಗ ಬೈಕಲ್ಲೆಲ್ಲ ಓಡಿಸೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ಥರ ಎಲ್ಲ ಬದಿಗಳು ಕಚ್ಕೊಂಡ್ಬಿಟ್ರೆ ಬೈಕ್ ಮುಂದೆ ಹೋಗುತ್ತಾ. ಕಾರ್ ತಗೊಳ್ಳಿ, ನಿಮಗೆ ಬೈಕ್ ಪ್ರೈಸಲ್ಲಿ ಕಾರ್ನೇ ಕೊಡ್ತಾ ಇದೀವಿ ಸರ್. ಹೌದು. ಅದು ಅಂತಲ್ಲ, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಕಾರ್ಸ್ ಇದೆ ಅಂತ. ಸೊ ಇಷ್ಟೆಲ್ಲ ನಿಮಗೆ ಚಾಲೆಂಜಿಂಗ್ ಪ್ರೈಸು. ಇವ್ರಿಗೆ ಹೇಳಿರೋ ಪ್ರೈಸ್ಗಿಂತ ನೀವು ಬೇರೆ ಕಡೆ ಎಲ್ಲರೂ ಕಂಪೇರ್ ಮಾಡಿ ಒಂದು 4 ಶೋರೂಮ್ ವಿಚಾರಿಸಿ ಬೇಕಾದ್ರೆ ಇಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಗಾಡಿ ತೊಗೊಳ್ಳಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಷ್ಟು ಕಾರ್ಗಳು ಒಂದೇ ಕಡೆ ನೋಡೋಕ್ಕಾಗಲ್ಲ ನೀವು. ಸೊ ಯೂಸ್ಡ್ ಕಾರ್ ಅಂತ ಬಂದಾಗ ಇಲ್ಲಿ ನಮ್ಮ ಲೋಕಲ್ಗಳಲ್ಲಿ ಎಲ್ಲ ಕಡೆನೂ ಅಷ್ಟೇ ಹಬ್ಬ ಅಂತೀವಿ ನಾವೇನೆ. ಈ ಹಬ್ಬ ನೋಡ್ಬಿಟ್ರೆ ತಲೆ ತಿರುಗ್ಬಿಡ್ತೀರಾ. ಯಾಕೆಂತಂದರೆ ಇವರು ಹೋಲ್ಸೇಲ್ ಪ್ರೈಸ್ಗಿಂತ ಕಡಿಮೆ ಪ್ರೈಸು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಈ ಪ್ರೈಸಲ್ಲಿ. ಸೊ ಬನ್ನಿ, ಇನ್ನೂ ಇದೆ SUV. ಇಷ್ಟೇ ಅಲ್ಲ, ಇನ್ನೂ ಇದೆ, ಅಲ್ಲೂ ಇದೆ. ಬನ್ನಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಸ್ಟಾಕ್ ಯಾವತ್ತೂ ಕಮ್ಮಿ ಇರಲ್ಲ ಸರ್. ಸ್ಟಾಕ್ ತುಂಬಿರುತ್ತೆ ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. ಸ್ಯಾಂಟ್ರಾ ಇದೆ ಹೇಳಿ ಸರ್. ಹಾಗೆ ಬ್ಲಾಕ್ ಕಲರು ಸರ್, ಬ್ಲಾಕ್ ಕಲರ್ ಸೆಂಟ್ರೋ 2004 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್. ಇದು ಪ್ರೈಸು ಬರೀ 1,20,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ನೆಕ್ಸ್ಟು ಸರ್ ಬನ್ನಿ, ಈ ಗಾಡಿ ಬಗ್ಗೆ ಹೇಳೋದೇ ಬೇಡ. ಯಾರ ಯೂಟ್ಯೂಬ್ನಲ್ಲಿ ಔಟ್ಲ್ಯಾಂಡರ್ ಪ್ರೈಸ್ ಅಂತ ಚೆಕ್ ಮಾಡಿ. ಮಾರ್ಕೆಟ್ ಅಲ್ಲಿ 6.5 7 ಲಕ್ಷ ಇಲ್ದಿರೋ ರೇಟಲ್ಲಿ ಹೇಳ್ತಾ ಇದಾರೆ. ನಮ್ಗೆ ಅಷ್ಟು ಬೇಡವೇ ಬೇಡ. 3 ಲಕ್ಷ ಲಾಭ ಇಟ್ಕೊಂಡು ಗಾಡಿ ಕೊಡೋದ ಸರ್ ಹೇಳಿ ಸರ್? ಬರೀ 3,10,000 ರೂಪಾಯಿ ಗಾಡಿನೇ ಕೊಡ್ತಾ ಇದ್ದೀವಿ ತಗೊಂಡೋಗಿ ಸರ್. 3,10,000ಕ್ಕೆ 3,10,000 ರೂಪಾಯಿಗೆ 2010 ಮಾಡಲು ಔಟ್ಲ್ಯಾಂಡರ್ ಆಟೋಮೆಟಿಕ್ 4x4 ವೆಹಿಕಲ್. ಇನ್ನೇನು ಬೇಕು ಗುರುಗಳೇ. ಸೊ ನೆಕ್ಸ್ಟ್ ನಿಶಾನ್ ಇದೆ. ಈ ಗಾಡಿ ನಿಮ್ಗೆ ಗೊತ್ತಾ ಸರ್? ಈ ಗಾಡಿ ಬೆಲೆ ನಿಮಗೆ ಗೊತ್ತಾ ಸರ್? ನಿಮ್ಗೆ ಅದು ಒಂದು ಹೇಳಿದ್ರಲ್ಲ 1.5 ಕೋಟಿದು. ಈ ಗಾಡಿ ಬೆಲೆ ನಿಮಗೆ ಗೊತ್ತಾ ಸರ್? 1.5 ಕೋಟಿದು. ಇದು ಅವ್ರ ತಮ್ಮ ಅಂತಾನೆ ಹೇಳ್ಬೋದು ಸರ್ ಈ ಗಾಡಿನ. ಇದನ್ನ 2016 ಮಾಡಲು ಸಿಂಗಲ್ ಓನರ್ ಸರ್. ಇದು ಓಕೆ. ಬರೀ 3,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಕೋಟಿ ಬೇಡ, ಬರೀ 3,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಓಕೆ. ಯಾವ ಮಾಡಲ್ ಹೇಳಿದ್ರೆ ಸರ್ ಇದು? 16 ಮಾಡಲು ಸಿಂಗಲ್ ಓನರ್ ಸರ್. ಇದು ಆಗುತ್ತಲ್ಲ 16 ಮಾಡಲ್? ಖಂಡಿತ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ ಅಂದ್ರೆ? 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸರ್, ಗಾಡಿ ತಗೊಂಡೋಗಿ ಸರ್. ಒಣ ಇದೆ, ಅದು ಓಲ್ಡ್ ಮಾಡಲ್ ಒಂದು ಸ್ವಲ್ಪ ಅಂತ ಹೇಳ್ಬೋದು. ಅದು ಕಂಪೇರ್ ಮಾಡಿದ್ರೆ ಇದೇಳಿ ಸರ್. ಹಾಗೆ ಸರ್ ಇದು 2009 ಮಾಡಲು ಸಿಂಗಲ್ ಓನರ್ ಸರ್. ಇದು ಓಕೆ. ಇದು ಕೂಡ ಸಿಂಗಲ್ ಓನರ್ ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ. ಬರೀ 1,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಡೀಸೆಲ್ ಇಂಜಿನ್ ವರ್ಣ ಕೊಟ್ಬಿಡೋಣ.
ರೆಡ್ ಕಲರ್ i20 ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಸ್ಪೋರ್ಟ್ಸ್ ಮೋಡ್ ಅಂತ ಹೇಳ್ಬೋದು, ಅಂದರೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುವಂಥದ್ದು. ಮ್ಯಾಗ್ವಿಲ್ ಎಲ್ಲ ಇದೆ ನೋಡ್ತಾ ಇರಿ. ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ಇಂಜಿನ್ ಸರ್ ಇದು. ಪ್ರೈಸು ಸರ್ ಕೇವಲ ಬರೀ 5,35,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಡೌನ್ ಪೇಮೆಂಟು 35,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ತಗೊಂಡೋಗಿ ಸರ್. ಸರ್ ಇಕೋ ಸ್ಪೋರ್ಟ್ಸು ತುಂಬ ಜನ ಕೇಳ್ತಾನೆ ಇದ್ರಿ. ಸೊ ನಮ್ಮ ಫ್ರೆಂಡು ಕಾಲ್ ಮಾಡಿ ಹೇಳಿದ ಎಕೋ ಸ್ಪೋರ್ಟ್ಸ್ ಇದ್ರೆ ಹೇಳು ಅಂತ. ಇಲ್ಲಿ ಎರಡಿತ್ತು, ಬ್ಲ್ಯಾಕ್ ಕಲರ್ ಸೇಲ್ ಆಗಿದೆಯಾ ಅಥವಾ ಏನು? ಬ್ಲ್ಯಾಕ್ ಕಲರ್ ಇದೆ ಸರ್, ಅದು black ಯೂಸ್ ಮಾಡ್ತಾ ಇದೀವಿ, ಪ್ರೆಸೆಂಟ್ ಇದೆ. ಅದು ಕೊಡಲ್ವಾ? ಇನ್ನು ಸ್ವಲ್ಪ ಲೇಟ್ ಸರ್. ಓಕೆ ಇದು ಹೇಳಿ ಸರ್ ಹಂಗ್ರೆ. ಸರ್ ಇದು 2015 ಮಾಡಲು, ಹಾಂ ಸೆಕೆಂಡ್ ಓನರು, ಫೋರ್ಡ್ ಎಕೋ ಸ್ಪೋರ್ಟ್ ಸರ್ ಇದು. ಓಕೆ ಪ್ರೈಸು 4,85,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ವಿಡಿಯೋ ಮಾಡ್ತಾ ಇರೋ ಖುಷಿಗೆ ಆಕಾಶದಲ್ಲಿ ಮಳೆನೇ ಬಂದ್ಬಿಡ್ತು. ನಮ್ಮ ಪ್ರೈಸ್ ಕೇಳಿ ಆ ದೇವ್ರಿಗೂ ಖುಷಿ ಆಯ್ತು ಅನ್ಸುತ್ತೇನೋ, ಮಳೆನೇ ಸುರಿಸ್ತಾ ಇದ್ದಾರೆ. ಈ ಗಾಡಿ ಡೀಟೇಲ್ಸ್ ಹೇಳ್ಬೇಕಂದ್ರೆ 2018 ಮಾಡಲು, i20 SX ಆಪ್ಷನಲ್ಲು, ಪ್ರೈಸು ಫುಲ್ಲಿ ಟಾಪ್ ಅಂಡ್ ವೇರಿಯಂಟು, ಲಿಮಿಟೆಡ್ ವೆಹಿಕಲ್, ಬರೀ 5,80,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಮಾರ್ಕೆಟ್ ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಾ ಇದಾರೆ, ನಾವು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ 18 ಮಾಡಲು ಕೊಡ್ತಾ ಇದೀವಿ ಸರ್. ಲೋ ಬಜೆಟ್ ಅಲ್ಲಿ ಟಾಟಾ ವೆಹಿಕಲ್ಸ್ ನೋಡ್ತೀನಿ ಅವ್ರಿಗೆ. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ 2 ಸ್ಟಾಕ್ ಇದೆ. 2011 ಮಾಡಲು, ಕ್ವಾಡ್ರಾ ಜೆಟ್ ಇಂಜಿನ್ ಇದು. ಓಕೆ ಇದು ಪ್ರೈಸು 2,10,000 ರೂಪಾಯಿ ಕೊಟ್ಬಿಡೋಣ ಸರ್ ಇದನ್ನ. ನೆಕ್ಸ್ಟ್ ಇನ್ನೊಂದು ಸರ್ ಇನ್ನೊಂದು ಟಾಟಾ ಇಂಡಿಕಾ ಇದೆ, 2012 ಮಾಡಲು, ಸಿಂಗಲ್ ಓನರ್ ಟಾಟಾ ಇಂಡಿಕಾ. ಬರೀ 1,75,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಯಾರ ದೊಡ್ಡ ಫ್ಯಾಮಿಲಿಯಲ್ಲಿ ಮಳೆ ಬರ್ತಾ ಇದೆಯಾ, ಓಡಾಡಕ್ ಆಗ್ತಾ ಇಲ್ವಾ, ಬನ್ನಿ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ 7 ಸೀಟರ್ ಲೈನ್ಗಳು ನೋಡಿ ಸರ್. ಬರೀ 7 ಸೀಟರ್ ಯಾವ ಶೋರೂಮ್ ಅಲ್ಲಿ ಹೋದ್ರು ಈ ತರ 5 ಸೀಟರ್ಗಳಿರುತ್ತೆ. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಎನಿ ಟೈಮ್ 7 ಸೀಟರ್, ಏನಿಲ್ಲ ಅಂದ್ರು 10ರಿಂದ 15 ಗಾಡಿ ಸ್ಟಾಕ್ ಇದ್ದೇ ಇರುತ್ತೆ ಸರ್. ಇದು ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ ಸರ್? 2012 ಮಾಡಲು, ಸಿಂಗಲ್ ಓನರ್ ಎರ್ಟಿಗಾ ಸರ್ ಇದು. ಓಕೆ ಎಷ್ಟು ಪ್ರೈಸು? ಬರೀ 5,45,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 5 ಲಕ್ಷ ಕೊಡಕಲ್ಲ ಸರ್, ಲೋನ್ ಮೇಲೆ ಹೋಗ್ತೀನಿ, ಡೌನ್ ಪೇಮೆಂಟ್ ಸರ್ 45,000 ತಗೊಂಬನ್ನಿ, 45,000 ರೂಪಾಯಿ ತಗೊಂಬನ್ನಿ, 7 ಸೀಟರ್ ಎರ್ಟಿಗಾ ತಗೊಂಡೋಗಿ ಸರ್. ಓಕೆ ಸೊ ಅದೇ ತರ ನೆಕ್ಸ್ಟು ಸರ್ ನಂಗೆ ಎರ್ಟಿಗಾ ಬೇಡವಾ, ಮರೇಜೋ ಇದೆ ತಗೊಳ್ಳಿ ಸರ್. XUV ನೋಡ್ತಾ ಇದೀರಾ? XUV ನೋಡೋರು ಮಹೀಂದ್ರ ಮರೇಜೋ ತಗೊಳ್ಳಿ ಸರ್. 2018 ಮಾಡಲು, ಸಿಂಗಲ್ ಓನರು, ಮಹೀಂದ್ರ ಮರೇಜೋ ಸರ್ ಇದು. ಓಕೆ ಪ್ರೈಸ್ 85,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ, ಬರೀ 8,10,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಹೊಸ ಶೋರೂಮ್ ಗಾಡಿ ಬಂದು 20 ಲಕ್ಷ ಇದೆ. ಅಷ್ಟೆಲ್ಲ ಬೇಡವೇ ಬೇಡ, 12 ಲಕ್ಷ ಆಫರ್ ಕೊಡ್ತಾ ಇದೀವಿ. 8,10,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಓಕೆ ಸೊ ಇನ್ನೊಂದು ಇನೋವಾ ಸರ್ ಬನ್ನಿ, ಇನ್ನೊಂದು ಟೊಯೋಟಾ ಲವರ್ಸ್ಗೆ ಅಂತಾನೆ ಇನ್ನೊಂದು ಇನೋವಾ ಇದೆ. 2011 ಮಾಡಲು, ವಿ ವರ್ಷನ್, ಸೆಕೆಂಡ್ ಓನರ್ ಗಾಡಿ ಇದು. ಬರೀ 5,85,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. 5,80,000 ಬರೀ 5,85,000 ರೂಪಾಯಿಗೆ. 55ಕ್ಕೆ ಓಕೆ ಓಕೆ. ಸರ್ ಇನ್ನೊಂದು ರೆನಾಲ್ಟ್ ಲಾರ್ಜಿ, ಯಾರ 7 ಸೀಟರ್ ಅಲ್ಲಿ ಲಕ್ಸುರಿ ವೆಹಿಕಲ್ ಬೇಕು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬೇಕು ಅನ್ನೋರ್ಗೆ ತಗೊಳ್ಳಿ ಸರ್ ಈ ಗಾಡಿನ. ಓಕೆ ತಗೊಳ್ಳಿ ಗಾಡಿ ತಗೊಳ್ಳಿ. ಮೈಲೇಜ್ ಕೇಳ್ತೀರಾ? 18ರಿಂದ 20 ಬರುತ್ತೆ ಮೈಲೇಜ್ ಇದು. ಪ್ರೈಸು 2016 ಮಾಡಲು, ಸೆಕೆಂಡ್ ಓನರ್ RX-Z, ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಓಕೆ XUV 500 ಬ್ಲಾಕ್ ಕಲರ್ ಅಲ್ಲಿ ಇದೆ, ರೆಡ್ ತೋರಿಸಿದೀವಿ, ಬ್ಲಾಕ್ ತೋರಿಸಿ. ಇದು ಅಷ್ಟೇ, ಅದು 15 ಮಾಡಲು, ಇದು 12 ಮಾಡಲು, ಇದು W8 ವೇರಿಯಂಟ್, 2012 ಮಾಡಲು, W8, ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬಿಡೋಣ ಸರ್. ಡೌನ್ ಪೇಮೆಂಟ್ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನಿಮ್ಗೆ 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. ಸೊ ನೋಡಿದ್ರಲ್ಲ ಗುರುಗಳ ಯಾವ್ಯಾವ ಪ್ರೈಸಲ್ಲಿ ಕಾರ್ಗಳು ಸಿಗ್ತಾ ಇದೆ ಅಂತ. ಸೊ ತುಂಬ ಕಡಿಮೆ ಪ್ರೈಸಲ್ಲಿ. ಆ್ಯಂಡ್ ನೀವೇನಾದರೂ ಮಾಡಲ್ ಗಾಡಿಗಳನ್ನ ತೊಗೊಂಡು ಹೋಗ್ತೀನಿ ಅಂತಂದರೆ 20 ಮಾಡಲ್, 22 ಮಾಡಲ್, 23 ಮಾಡಲ್ ಬೇಕು ಅಂತಂದರೆ ಜಸ್ಟ್ ನೀವು 50,000 ಡೌನ್ ಪೇಮೆಂಟ್ ಕಟ್ಟಿ ತಿಂಗಳು 10,000 EMI ಕಟ್ಕೊಂಡ್ರೆ ಸಾಕು ಕಾರ್ಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಇಷ್ಟವಾಗಿರೋ ಕಾರ್ ಯಾವುದು ಇಲ್ಲಿದೆ ಅಂತ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಅಥವಾ ಇಂಟೀರಿಯರ್ದು ಬೇಕು ಅಂತಂದರೆ ಮೊದಲೇ ಹೇಳ್ದಂಗೆ ಸೊ ಅಲ್ಲಿ ಮೇಲ್ಕಂತರ ನಂಬರು ಅಥವಾ ಕೆಳಕಂತರ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ, ಇಂಟೀರಿಯರ್ ಫೋಟೋಸ್ ಆಗಿರ್ಬೋದು, ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಒಂದ್ಸಲ ಇಲ್ಲಿ ಬನ್ನಿ, ನೀವು ತಗೊಳ್ಳೇಬೇಕು ಅಂತೆಲ್ಲ ಒಂದ್ಸಲ ವಿಸಿಟ್ ಮಾಡಿ ಗಾಡಿಗಳನ್ನ ನೋಡಿ. ಆ್ಯಂಡ್ ನೀವು ಇಲ್ಲಿ ತಗೊಳ್ಳೋಕೆ ಮೊದಲೇ ಒಂದು 4 ಶೋರೂಮ್ ವಿಚಾರಿಸ್ಕೊಂಡು ಬಂದು ಈ ಕಡೆ ಗಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಟೆಸ್ಟ್ ಡ್ರೈವ್ ಮಾಡಿ. ಇಲ್ಲ ನಿಮಗೆ ಟೆಸ್ಟ್ ಡ್ರೈವ್ ಮಾಡಿದ್ರು ಗಾಡಿ ಕಂಡೀಷನ್ ಗೊತ್ತಾಗಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ನ ಕರ್ಕೊಂಡ್ಬಂದು ಗಾಡಿನ ಚೆಕ್ ಮಾಡಿಸಿ ಬೇಕಾದ್ರೆ ಗಾಡಿಗಳನ್ನ ತಗೊಳ್ಳಿ. ಇಲ್ಲೆಲ್ಲ ಜೆನ್ಯೂನ್ ಕಾರ್, ರೆಕಾರ್ಡ್ಸ್ ಕಾರ್ಡ್ ಆ್ಯಂಡ್ ಇನ್ನೊಂದು ಸಿಂಗಲ್ ಓನರ್ ಆಗಿರುವಂಥ ಕಾರ್ಗಳೇ ಜಾಸ್ತಿ ಇರುವಂಥದ್ದು. ಸೊ ಇವ್ರು ಯಾವ ಟ್ಯಾಂಪಿಂಗು ಇಲ್ಲಾಂದರೆ ಅದು ಇದು ಕಾರ್ಗಳು ಇರ್ತಾವಲ್ಲ, ಅಂದರೆ ಡ್ಯಾಮೇಜ್ ಕಾರ್ಗಳು ಅವೆಲ್ಲ ಮಾರೋಕ್ಕೋಗಲ್ಲ, ಎಲ್ಲ ಜೆನ್ಯೂನ್ ಕಾರ್ಗಳೇ ಇರುತ್ತೆ. ಸೊ ಆಲ್ಮೋಸ್ಟ್ ಹಂಗಾಗಿ ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಏನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಅಥವಾ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದರೂ ಕಾರ್ನ ತಗೋಬೇಕು ಅಂತಂದವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಹೆಂಗಿದೆ ವಿಡಿಯೋ? ಚೆನ್ನಾಗಿದೆಯಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಸೊ ಯಾವ ಕಾರ್ ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋನೂ ಸಿಗಬೇಕಲ್ಲ ನಿಮಗೆ.